ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ನಾವು ಕರ್ನಾಟಕ ಹಿಸ್ಟ್ರಿಗೆ ರಿಲೇಟೆಡ್ ಆಗಿ ಮೌರ್ಯ ಸಾಮ್ರಾಜ್ಯಕ್ಕೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ಕರ್ನಾಟಕ ಇತಿಹಾಸದಲ್ಲಿ ಮೌರ್ಯ ಸಾಮ್ರಾಜ್ಯದ ವಿಶೇಷತೆಗಳಾಗಿರ್ಬೋದು, ಅದರ ಜೊತೆಗೆ ಭಾರತದ ಇತಿಹಾಸದಲ್ಲಿಯೂ ಕೂಡ ಮೌರ್ಯ ಸಾಮ್ರಾಜ್ಯದ ಸಾಕಷ್ಟು ವಿಶೇಷತೆಗಳನ್ನು ನಾವು ಕಾಣ್ತೇವೆ. ಅವುಗಳೆಲ್ಲವನ್ನು ಕೂಡ ಒಟ್ಟಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ಭೂಪ್ರದೇಶ ಅಥವಾ ಕರ್ನಾಟಕದ ಬಹುತೇಕ ಭೂಭಾಗ ಯಾರ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನೋದು ನಮಗೆ ಕ್ಲಿಯರ್ ಆಗಬೇಕು. ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಒಂದು ವಿಚಾರ ಕ್ಲಿಯರ್ ಆಗಿರಬೇಕು. ಕರ್ನಾಟಕದ ಕೆಲ ಭಾಗಗಳು ಮೌರ್ಯರ ಆಡಳಿತಕ್ಕೆ ಒಳಪಡೋದಕ್ಕಿಂತ ಪೂರ್ವದಲ್ಲಿ ಇದು ನಂದರ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನುವಂಥ ವಿಚಾರ ನಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ನಾವು ಇಂಡಿಯನ್ ಹಿಸ್ಟ್ರಿಯಲ್ಲಿ ಕೂಡ ಅಭ್ಯಾಸ ಮಾಡಿರ್ತೇವೆ. ಮೌರ್ಯರು ನಂದರ ನಂತರ ಅವರ ಉತ್ತರಾಧಿಕಾರಿಗಳಾಗಿ ಅಧಿಕಾರಕ್ಕೆ ಬಂದರು ಮತ್ತು ಮೌರ್ಯರು ನಂದ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಂಡು ಅಧಿಕಾರಕ್ಕೆ ಬಂದರು ಅನ್ನುವಂಥ ವಿಚಾರ ನಮಗೆ ಈ ಭಾರತದ ಇತಿಹಾಸದಲ್ಲಿ ತಿಳಿದು ಬರುತ್ತೆ. ಹಾಗಾಗಿ ನಾವು ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನಕ್ಕೆ ಬರ್ಬೋದು. ಕರ್ನಾಟಕದ ಕೆಲ ಭೂಭಾಗಗಳು ಕೂಡ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿದ್ದು ಅಂತ ನಾವು ಮೌರ್ಯರ ಇತಿಹಾಸದಿಂದ ಕ್ಲಿಯರ್ ಆಗುತ್ತೆ. ಹಾಗಾಗಿ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಂತಹ ಕರ್ನಾಟಕದ ಕೆಲ ಭೂಭಾಗ ಅಥವಾ ಪ್ರದೇಶಗಳೇನಿದಾವಲ್ವ, ಇವು ಮೌರ್ಯರಿಗಿಂತ ಪೂರ್ವದಲ್ಲಿ ಬಂದಾಗ ನಂದರ ಆಳ್ವಿಕೆಗೆ ಒಳಪಟ್ಟಿದ್ದು ಅಂತ ಹೇಳ್ಬೋದು. ಓಕೆ, ಜಸ್ಟ್ ಹೇಳಿಕೆಗಳಷ್ಟೇ ಅಲ್ಲ, ಇದಕ್ಕೆ ನಾವು ಕೆಲವೊಂದು ಆಧಾರಗಳನ್ನು ಕೂಡ ಪರಿಗಣಿಸಬಹುದಾಗಿದೆ ಅಥವಾ ಆಧಾರಗಳನ್ನು ಕೂಡ ಆಧರಿಸಿ ನಾವು ಆ ತೀರ್ಮಾನಕ್ಕೆ ಬರಬಹುದಾಗಿದೆ. ಅತ್ಯಂತ ಪ್ರಮುಖವಾಗಿ ಎರಡು ಆಧಾರಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇರೋದು. ಫಸ್ಟ್ ಒನ್, 11ನೇ ಶತಮಾನದ ಕೆಲವು ಕನ್ನಡ ಶಾಸನಗಳಲ್ಲಿ ಕರ್ನಾಟಕದ ಕೆಲ ಭೂಭಾಗ ಅಥವಾ ಕೆಲ ಪ್ರದೇಶಗಳು ನಂದರ ಆಳ್ವಿಕೆಗೆ ಒಳಪಟ್ಟಿದ್ದು ಅನ್ನೋದನ್ನು ಸ್ಪಷ್ಟಪಡಿಸ್ತವೆ. 11ನೇ ಶತಮಾನದ ಶಾಸನಗಳಲ್ಲಿ ನಂದರು ಕುಂತಳದಲ್ಲೂ ಅಧಿಕಾರ ಹೊಂದಿದ್ರು ಅಂತ ಉಲ್ಲೇಖ ಇರೋದು ಕಂಡುಬರುತ್ತೆ. ಹಾಗಾಗಿ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಏನು ಚರ್ಚೆ ಮಾಡಿದೆವಲ್ವ, ಈ ತೀರ್ಮಾನಕ್ಕೆ ನಾವು ಬರ್ಬೋದಾಗಿದೆ. ಅಷ್ಟೇ ಅಲ್ಲ, ಕ್ರಿಸ್ತಶಕ ಸುಮಾರು 1500ರಲ್ಲಿ ರಚನೆಯಾದಂತಹ ಸಿಂಗಿರಾಜ ಪುರಾಣ ಅನ್ನುವಂತಹ ಕನ್ನಡ ಕಾವ್ಯದಲ್ಲಿಯೂ ಕೂಡ ಕರ್ನಾಟಕದ ಕೆಲ ಪ್ರದೇಶಗಳು ನಂದರ ಆಳ್ವಿಕೆಗೆ ಒಳಪಟ್ಟಿದ್ದು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಸ್ಪೆಷಲಿ ಪಟ್ಟದಕಲ್ಲಿನ ಇತಿಹಾಸವನ್ನು ತಿಳಿಸುವಾಗ ಈ ಕಾವ್ಯದಲ್ಲಿ ಈ ಸ್ಥಳ ನವನಂದರಿಂದ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಕರ್ನಾಟಕ ಮೌರ್ಯರ ಆಳ್ವಿಕೆಗೆ ಒಳಪಡೋದಕ್ಕಿಂತ ಪೂರ್ವದಲ್ಲಿ ಈ ರಾಜ್ಯದ ಕೆಲ ಪ್ರದೇಶಗಳು ನಂದರ ಆಳ್ವಿಕೆಗೆ ಒಳಪಟ್ಟಿದ್ದು ಅಂತ ಹೇಳ್ಬೋದು. ಆದರೆ ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರವೇನೆಂದರೆ, ನಾವು ನಂದರ ಆಳ್ವಿಕೆಗೆ ರಿಲೇಟೆಡ್ ಆಗಿ ಕರ್ನಾಟಕ ಇತಿಹಾಸದಲ್ಲಿ ಬಂದಾಗ ಈ ಎರಡು ಆಧಾರಗಳನ್ನು ಅತ್ಯಂತ ಪ್ರಮುಖವಾಗಿ ಪರಿಗಣಿಸ್ತಾ ಇದ್ದೇವೆ. ಆದರೆ ಈ ಎರಡು ಆಧಾರಗಳು ನಂದರ ಸಮಕಾಲೀನ ಆಧಾರಗಳಾಗಿಲ್ಲ ಅನ್ನೋದನ್ನು ಕೂಡ ನಮಗೆ ಗಮನಿಸಬೇಕು. ಯಾಕೆಂದರೆ ಈ KS ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕ್ವಶನ್ನಲ್ಲಿ ಬಂದಾಗ ಅಲ್ಲಿ ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಆಧಾರಗಳಲ್ಲಿ ಯಾವ ಆಧಾರಗಳು ಕೂಡ ನಂದರ ಸಮಕಾಲೀನ ಆಧಾರಗಳಾಗಿಲ್ಲ. ಆ ನಂತರದ ಕಾಲದಲ್ಲಿ ಅವರು ತಮ್ಮ ಪೂರ್ವದ ಇತಿಹಾಸವನ್ನು ತಿಳಿಸುವಂಥ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಇವುಗಳ ಬಗ್ಗೆ ಉಲ್ಲೇಖ ಮಾಡಿರೋದು ಕಂಡುಬರುತ್ತೆ. ಹಾಗಾಗಿ ಈ ವಿಚಾರವು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಕರ್ನಾಟಕದಲ್ಲಿ ಮೌರ್ಯರ ವಿಚಾರಕ್ಕೆ ಬಂದರೆ, ಕರ್ನಾಟಕದಲ್ಲಿ ಮೌರ್ಯರಿಗೆ ರಿಲೇಟೆಡ್ ಆಗಿ ಚಂದ್ರಗುಪ್ತ ಮೌರ್ಯ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿಯಾಗಿದ್ದಾನೆ. ಅವನನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಅಶೋಕ ಅತ್ಯಂತ ಪ್ರಮುಖವಾಗಿರುವಂಥ ಮತ್ತೊಬ್ಬ ವ್ಯಕ್ತಿಯಾಗಿದ್ದಾನೆ. ಅಂದರೆ ಇವರಿಗೆ ರಿಲೇಟೆಡ್ ಆಗಿ ಕರ್ನಾಟಕದಲ್ಲಿ ಮೌರ್ಯರ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೇಲಿನ ಮೇಲೆ ಕ್ವಶನ್ ಬಂದಿರೋದನ್ನು ನಾವು ಕಾಣ್ತೇವೆ. ಫಸ್ಟ್ ಆಫ್ ಆಲ್ ಚಂದ್ರಗುಪ್ತನಿಗೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಚಂದ್ರಗುಪ್ತ ಮೌರ್ಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಆತ ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಅಥವಾ ತನ್ನ ಜೀವನದ ಕೊನೆಯ ಭಾಗದಲ್ಲಿ ಬಂದಾಗ ಆತ ತನ್ನ ಸಿಂಹಾಸನವನ್ನು ತ್ಯಜಿಸಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಜೈನ ಧರ್ಮವನ್ನು ಸ್ವೀಕಾರ ಮಾಡಿದಂತಹ ಚಂದ್ರಗುಪ್ತ ಮೌರ್ಯ ತನ್ನ ಗುರುವಾದಂತಹ ಶ್ರುತಕೇವಲಿ ಭದ್ರಬಾಹುವಿನೊಂದಿಗೆ ನಮ್ಮ ರಾಜ್ಯದ ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸ್ತಾನೆ. ಶ್ರವಣಬೆಳಗೊಳ ಇವತ್ತಿನ ಹಾಸನ ಜಿಲ್ಲೆಯಲ್ಲಿರುವಂಥ ಒಂದು ಪ್ರಮುಖ ಐತಿಹಾಸಿಕ ಸ್ಥಳವಾಗಿದೆ. ಶ್ರವಣಬೆಳಗೊಳಕ್ಕೆ ಬಂದಂತಹ ಚಂದ್ರಗುಪ್ತ ಮೌರ್ಯ ಇಲ್ಲಿಯೇ ಸಲ್ಲೇಖನ ವ್ರತವನ್ನು ಕೈಗೊಂಡು ಆತ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅನ್ನೋದು ನಾವು ಮೌರ್ಯರ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಓಕೆ, ಇದಿಷ್ಟು ವಿಚಾರಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಬಂದಿರೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಚಂದ್ರಗುಪ್ತ ಮೌರ್ಯ ಕರ್ನಾಟಕದ ಯಾವ ಸ್ಥಳದಲ್ಲಿ ನೆಲೆಸಿದ್ದ, ತನ್ನ ಜೀವನದ ಕೊನೆಯ ದಿನಗಳಲ್ಲಂತೂ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸಲ್ಲೇಖನ ವ್ರತದ ಬಗ್ಗೆ ಕೂಡ ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ. ಮತ್ತು ಆತನ ಗುರು ಯಾರು ಅನ್ನೋದು ಕೂಡ ನಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ಇದರ ಜೊತೆಗೆ ನಾವು ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ರಿಲೇಟೆಡ್ ಆಗಿರುವಂಥ ಐತಿಹಾಸಿಕ ಸ್ಮಾರಕಗಳ ಬಗ್ಗೆಯೂ ಸಹ ನಮಗೆ ಗೊತ್ತಿರಬೇಕು. ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯ ನೆಲೆಸಿದಂತಹ ಬೆಟ್ಟಕ್ಕೆ ಚಂದ್ರಗಿರಿ ಅಂತ ಕರೆಯಲಾಗುತ್ತೆ. ಅತ್ಯಂತ ಪ್ರಮುಖವಾಗಿ ಎರಡು ಐತಿಹಾಸಿಕ ಬೆಟ್ಟಗಳನ್ನು ನಾವು ಕಾಣ್ಬೋದು, ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಅಂತ. ಅದರಲ್ಲಿ ಚಂದ್ರಗಿರಿ ಬೆಟ್ಟದ ಮೇಲೆ ನಾವು ಚಂದ್ರಗುಪ್ತ ನೆಲೆಸಿರುವಂತಹ ಒಂದು ಬೆಟ್ಟ ಅಂತ ಗುರುತಿಸಲಾಗುತ್ತೆ. ಮತ್ತು ಈ ಬೆಟ್ಟದಲ್ಲಿ
ಚಂದ್ರಗುಪ್ತ ಬಸದಿ ಮತ್ತು ಭದ್ರಬಾಹು ಗುಹೆಗಳನ್ನು ಕೂಡ ನೋಡ್ಬೋದಾಗಿದೆ. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಕರ್ನಾಟಕದಲ್ಲಿ ಬಂದಾಗ ಮೌರ್ಯರ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳಂತ ಗುರುತಿಸೋದು. ಓಕೆ, ಈ ಎಲ್ಲ ಅಂಶಗಳು ಸ್ಪಷ್ಟೀಕರಿಸುವಂತಹ ಆಧಾರಗಳು ಯಾವಂತ ನೋಡ್ತಾ ಹೋದರೆ ಸುಮಾರು 4-5 ಆಧಾರಗಳನ್ನು ನಾವು ಇಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನಿಸ್ತಾ ಇರೋದು. ಫಸ್ಟ್ ಆಫ್ ಆಲ್, ಶ್ರವಣಬೆಳಗೊಳದ 7ನೇ ಶತಮಾನದ ಶಾಸನಗಳು ಕೂಡ ಈ ವಿಚಾರವನ್ನು ಸ್ಪಷ್ಟಪಡಿಸ್ತವೆ. ಅಂದರೆ ಚಂದ್ರಗುಪ್ತನು ತನ್ನ ಆಡಳಿತದ ಕೊನೆಯ ಕಾಲದಲ್ಲಿ ಇಲ್ಲಿ ಬಂದು ನೆಲೆಸಿದ್ದ, ಅಂದರೆ ಸಿಂಹಾಸನವನ್ನು ತ್ಯಜಿಸಿ ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸಿದ್ದ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸ್ತವೆ. ಅಷ್ಟೇ ಅಲ್ಲ, 10ನೇ ಶತಮಾನದಲ್ಲಿ ರಚನೆಯಾದಂಥ ಹರಿಶಣ್ಣನ ಬೃಹತ್ ಕಥಾಕೋಶದಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇರೋದು ಕಂಡುಬರುತ್ತೆ. 15ನೇ ಶತಮಾನದ ರತ್ನಾನಂದಿಯ ಭದ್ರಬಾಹು ಚರಿತೆಯಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ದೇವಚಂದ್ರನ ರಾಜಾವಳಿ ಕಥಾಸಾರದಲ್ಲಿಯೂ ಕೂಡ ಇದರ ಬಗ್ಗೆ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಅಂದರೆ ಚಂದ್ರಗುಪ್ತನು ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸಿದ್ದಾಗಿರಬಹುದು, ಇಲ್ಲಿ ಸಲ್ಲೇಖನ ವ್ರತ ಕೈಗೊಂಡಿರೋದು, ತನ್ನ ಪ್ರಾಣವನ್ನು ಇಲ್ಲಿಯೇ ತ್ಯಾಗ ಮಾಡಿದ್ನ ಅನ್ನೋದು ವಿಚಾರಗಳನ್ನು ಈ ಎಲ್ಲ ಅಂಶಗಳಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಆದರೆ ಕೆಲ ವಿದ್ವಾಂಸರು ಅಭಿಪ್ರಾಯ ಪಡುವಂತೆ ನಾವು ಚಂದ್ರಗುಪ್ತ ಮೌರ್ಯನು ಏನು ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸಿದ್ನು ಅಂತ ನಾವು ಹೇಳ್ತೇವಲ್ವ, ಇದಕ್ಕೆ ಅವರು ಭಿನ್ನವಾದಂಥ ಅಭಿಪ್ರಾಯ ವ್ಯಕ್ತಪಡಿಸಿರೋದು ಸಹ ಕಂಡುಬರುತ್ತೆ. ಸ್ಪೆಷಲಿ ಎಂ ಗೋವಿಂದಪ್ಪಯ್ಯ ಅವರು ಇದಕ್ಕೆ ರಿಲೇಟೆಡ್ ಆಗಿ ಒಂದು ವಿಚಾರ ಅಥವಾ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸಿರುವಂತಹ ಚಂದ್ರಗುಪ್ತ ಏನಿದ್ದಾನಲ್ವ, ಅವನು ಮೌರ್ಯ ವಂಶದ ಸ್ಥಾಪಕನಾಗಿರುವಂತಹ ಚಂದ್ರಗುಪ್ತ ಮೌರ್ಯನಲ್ಲ. ಆತ ಅಶೋಕನ ನಂತರ ಮೌರ್ಯರಲ್ಲಿ ಅಧಿಕಾರಕ್ಕೆ ಬಂದಂತಹ ಒಬ್ಬ ರಾಜ. ಅಂದರೆ ಅಶೋಕನ ಉತ್ತರಾಧಿಕಾರಿಗಳಲ್ಲಿ ಒಬ್ಬನಾದಂತಹ ಸಂಪ್ರತಿ ಚಂದ್ರಗುಪ್ತ ಅನ್ನೋನು ಇಲ್ಲಿ ಬಂದು ನೆಲೆಸಿದ್ದ ಅನ್ನೋದು ಅವರು ಒಪಿನಿಯನ್ ಆಗಿದೆ. ಇದು ಕೂಡ ಗೊತ್ತಿರಬೇಕು. ಸ್ಪೆಷಲಿ ಈ ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳು ಬಂದಾಗ ಇಂತಹ ಪಾಯಿಂಟ್ಸ್ ಮೇಲೆ ಕ್ವಶನ್ಸ್ಗಳು ಫೋಕಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಆರ್ ಶ್ಯಾಮಶಾಸ್ತ್ರಿಯವರು ಕೂಡ ಇದಕ್ಕೆ ರಿಲೇಟೆಡ್ ಆಗಿ ತಮ್ಮದೇ ಆದಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರೋದನ್ನು ಸಹ ನಾವು ಕಾಣ್ತೇವೆ. ಇವರ ಅಭಿಪ್ರಾಯದಲ್ಲಿ ಹೇಳೋದಂದರೆ, ಶ್ರವಣಬೆಳಗೊಳಕ್ಕೆ ಬಂದಿರುವಂತಹ ಚಂದ್ರಗುಪ್ತ ಮೌರ್ಯ ವಂಶದವನು ಅಲ್ಲ, ಆತ ಗುಪ್ತರಲ್ಲಿ ಬರುವಂತಹ 2ನೇ ಚಂದ್ರಗುಪ್ತ ಅನ್ನೋದು ಅವರು ಒಪಿನಿಯನ್ ಆಗಿದೆ ಅಥವಾ ಅವರ ಅಭಿಪ್ರಾಯವಾಗಿದೆ. ಈ ರೀತಿ ಕೆಲ ವಿದ್ವಾಂಸರು ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸಿರುವಂತಹ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಲ್ಲ ಅನ್ನುವಂತಹ ಒಂದು ಬೇರೆ ಬೇರೆ ಅಭಿಪ್ರಾಯ ಹೊಂದಿರೋದು ಕಂಡುಬರುತ್ತೆ. ಅದಕ್ಕೆ ಅವರು ತಮ್ಮದೇ ಆದಂತಹ ಒಂದು ಆಧಾರಗಳನ್ನು ಕೂಡ ನೀಡಿರೋದನ್ನು ನಾವು ಕಾಣ್ತೇವೆ. ಆದರೆ ಇಂತಹ ಕ್ವಶನ್ಸ್ಗಳು ಬಂದಾಗ, ಅಂದರೆ ಈ ಪಾಯಿಂಟ್ಸ್ಗಳ ಮೇಲೆ ಕ್ವಶನ್ಸ್ ಬಂದಾಗ ನಾವು ಎಕ್ಸಾಮಲ್ಲಿ ಯಾವ ತೀರ್ಮಾನಕ್ಕೆ ಬರಬೇಕು ಅನ್ನೋಂಥ ಗೊಂದಲ ಆಗ್ತಾ ಇರ್ಬೋದು. ಆದರೆ ಸಾಕಷ್ಟು ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗ ಕಾಮನ್ ಆಗಿ ಹೆಚ್ಚು ಫೋಕಸ್ ಮಾಡೋದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂಥ ಚಂದ್ರಗುಪ್ತ ಮೌರ್ಯನಿಗೆ ರಿಲೇಟೆಡ್ ಆಗಿ ಈ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ, ಶ್ರವಣಬೆಳಗೊಳಕ್ಕೆ ರಿಲೇಟೆಡ್ ಆಗಿ. ಆದರೆ ನಾವು ಹಿಸ್ಟ್ರಿ ಆಪ್ಷನಲ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಕೆಲವೊಂದು ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳಂತ ಬಂದಾಗ ಅಲ್ಲಿ ನಿಮಗೆ ಹೇಳಿಕೆಗಳ ರೂಪದಲ್ಲಿ ಈ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಅಲ್ಲಿ ಆಪ್ಷನ್ಸ್ ಮೇಲೆ ನಾವು ಯಾವುದು ಸರಿಯಾದ ಉತ್ತರ ಅಂತ ಗುರುತಿಸಬೇಕು. ಓಕೆ, ಇಷ್ಟು ನಿಮಗೆ ವಿಚಾರ ಕ್ಲಿಯರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ನಿಮಗೊಂದು ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜನಾಗಿರುವಂತಹ ಅಶೋಕನ ಸಾಮ್ರಾಜ್ಯವನ್ನು ಹೈಲೈಟ್ ಮಾಡಲಾಗಿದೆ. ಆ ಸಾಮ್ರಾಜ್ಯವನ್ನು ಹೈಲೈಟ್ ಆಗಿರುವಂಥ ಏರಿಯಾವನ್ನು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಕರ್ನಾಟಕದ ಬಹುತೇಕ ಭೂಪ್ರದೇಶ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು, ಸ್ಪೆಷಲಿ ಅಶೋಕನ ಕಾಲದಲ್ಲಿ ಅನ್ನೋದು ಕೂಡ ನಾವಿಲ್ಲಿ ಹೇಳ್ಬೋದಾಗಿದೆ. ಓಕೆ, ಅಶೋಕನ ಆಳ್ವಿಕೆಗೆ ಒಳಪಟ್ಟಂತಹ ಕರ್ನಾಟಕದ ಪ್ರದೇಶಗಳು ಯಾವುದಂತ ಗುರುತಿಸ್ಬೋದಾದರೆ ಬಹುತೇಕ ಇವತ್ತಿನ ಚಿತ್ರದುರ್ಗ ಜಿಲ್ಲೆ ಏನಿದೆ ಅಲ್ವಾ, ಅಲ್ಲಿವರೆಗಿನ ಭೂಪ್ರದೇಶ ಅವರ ಆಳ್ವಿಕೆಗೆ ಒಳಪಟ್ಟಿರೋದು ಕಂಡುಬರುತ್ತೆ. ಇದಕ್ಕೆ ಅತ್ಯಂತ ಪ್ರಮುಖ ಆಧಾರಗಳೆಂದರೆ ಅಶೋಕನ ಶಾಸನಗಳು. ಈವನ್ ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಸಹ ಅಶೋಕನ ಶಾಸನಗಳು ದೊರಕಿದ್ದಾವೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಅಶೋಕನ ಶಾಸನಗಳು ನಮಗೆ ಲಭ್ಯ ಆಗಿರೋದು ಕಂಡುಬರುತ್ತೆ. ಆ ಎಲ್ಲ ಅಂಶಗಳು ಅಥವಾ ಆ ಶಾಸನಗಳನ್ನು ಆಧರಿಸಿ ನಾವೇನು ಮಾಡ್ಬೋದು, ಕರ್ನಾಟಕದ ಉತ್ತರ ಭಾಗ ಅಥವಾ ಮಧ್ಯ ಕರ್ನಾಟಕದ ಬಹುತೇಕ ಭೂಪ್ರದೇಶ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನುವಂಥ ತೀರ್ಮಾನಕ್ಕೆ ಬರ್ಬೋದಾಗಿದೆ. ಶಾಸನಗಳ ವಿಚಾರಕ್ಕೆ ಬಂದರೆ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಅಶೋಕನ ಶಾಸನಗಳು ಲಭಿಸಿದಾವೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಅತ್ಯಂತ ಪ್ರಮುಖವಾಗಿ ನಾವು 5 ಜಿಲ್ಲೆಗಳು ಲಿಸ್ಟ್ ಮಾಡಿದ್ದೇವೆ. ಈ 5 ಜಿಲ್ಲೆಗಳಲ್ಲಿಯೂ ಕೂಡ ಅಶೋಕನ ಶಾಸನಗಳು ಲಭಿಸಿದ್ದಾವೆ. ಸ್ಪೆಷಲಿ ಚಿತ್ರದುರ್ಗ ಆಗಿರ್ಬೋದು, ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ಕಲಬುರಗಿ, ಈ 5 ಜಿಲ್ಲೆಗಳಲ್ಲಿ ಅಶೋಕನ ಶಾಸನಗಳು ದೊರಕಿದ್ದಾವೆ. ಈ 5 ಜಿಲ್ಲೆಗಳು ಅಶೋಕನ ಆಳ್ವಿಕೆಗೆ ಒಳಪಟ್ಟಿದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ. ಈ 5 ಜಿಲ್ಲೆಗಳಷ್ಟೇ ಅಲ್ಲ, ಅಪ್ ಟು ಚಿತ್ರದುರ್ಗದವರೆಗಿನ ಕರ್ನಾಟಕದ ಪ್ರದೇಶ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ನಾವು ಹೇಳ್ಬೋದು. ಮತ್ತು ಪ್ರೀವಿಯಸ್ ಈ ಮ್ಯಾಪ್ ನೋಡಿದ್ರು ಕೂಡ ನಮಗೆ ಗೊತ್ತಾಗುತ್ತೆ. ಶಾಸನಗಳ ವಿಚಾರಕ್ಕೆ ಬಂದರೆ ಕೆಲವೊಂದು ವಿಶೇಷತೆಗಳು ನಮಗೆ ಕ್ಲಿಯರ್ ಆಗಬೇಕು.
ಅಂದರೆ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಅಶೋಕನ ಶಾಸನ ಲಭಿಸಿದ್ದಾವೆ ಅನ್ನೋದು ನಮಗೆ ಕ್ಲಿಯರ್ ಆಯಿತು. ಯಾವ ಯಾವ ಸ್ಥಳಗಳಲ್ಲಿ ಲಭಿಸಿದ್ದಾವೆ ಆ ಜಿಲ್ಲೆಯಲ್ಲಿ ತೆಗೆದುಕೊಂಡಾಗ ಅಂತ ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಕರ್ನಾಟಕದಲ್ಲಿ ಲಭಿಸಿರುವಂತಹ ಅಶೋಕನ ಶಾಸನಗಳೇನಿದ್ದಾವಲ್ವಾ, ಆ ಎಲ್ಲ ಶಾಸನಗಳು ಕಳಿಂಗ ಯುದ್ಧದ ನಂತರ ಬರೆಸಲ್ಪಟ್ಟಂತಹ ಶಾಸನಗಳಾಗಿದ್ದಾವೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಕರ್ನಾಟಕದಲ್ಲಿ ಲಭಿಸಿರುವಂತಹ ಅಶೋಕನ ಶಾಸನಗಳಲ್ಲಿ ಬಳಕೆಯಾಗಿರುವಂತಹ ಭಾಷೆ ಅಂದರೆ ಅದು ಪ್ರಾಕೃತ ಭಾಷೆ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. ಇನ್ನು ಅಶೋಕನ ಶಾಸನಗಳ ಲಿಪಿ ಕರ್ನಾಟಕದಲ್ಲಿ ಬಂದಾಗ ಅಶೋಕನ ಶಾಸನಗಳು ಎಲ್ಲ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿರೋದು ಕಂಡುಬರುತ್ತೆ. ಇನ್ನು ಕೊನೆಯದಾಗಿ ಇನ್ನೊಂದು ಕಾಮನ್ ಆಗಿ ಒಂದು ಇಂಪಾರ್ಟೆಂಟ್ ವಿಚಾರ ನಿಮಗೆ ಗೊತ್ತಿರಬೇಕು, ಬ್ರಾಹ್ಮಿ ಲಿಪಿಗೆ ಭಾರತದ ಎಲ್ಲ ಲಿಪಿಗಳ ಮಾತೃಲಿಪಿ ಅಂತ ಕೂಡ ಕರೆಯಲಾಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳಿಗೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿರಬೇಕು. ಯಾವ ಭಾಷೆಯಲ್ಲಿದ್ದಾವೆ ಕರ್ನಾಟಕದಲ್ಲಿ ಬಂದಾಗ ಮತ್ತು ಯಾವ ಲಿಪಿಯಲ್ಲಿದ್ದಾವೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒಂದು ಜಿಲ್ಲಾವಾರು ತೆಗೆದುಕೊಳ್ಳೋಣ. ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಶೋಕನ ಶಾಸನಗಳು ಲಭಿಸಿದ್ದಾವಂತ. ಫಸ್ಟ್ ಒಂದು ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂದಾಗ 3 ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಲಭಿಸಿರೋದು ನಾವು ಕಾಣ್ತೇವೆ. ಸ್ಪೆಷಲಿ ಬ್ರಹ್ಮಗಿರಿ ಆಗಿರ್ಬೋದು, ಜಟ್ಟಿಂಗ ರಾಮೇಶ್ವರ ಮತ್ತು ಸಿದ್ದಾಪುರ ಅಂತ ಈ 3 ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಲಭಿಸಿದ್ದಾವೆ. ಸ್ಪೆಷಲಿ ನಿಮಗೊಂದು ಸ್ಕ್ರೀನಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ, ಅದು ಬ್ರಹ್ಮಗಿರಿ ಶಾಸನಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ನೀವು ವಿಡಿಯೋ ಪಾಸ್ ಮಾಡಿ ಬೇಕಾದರೆ ಅಲ್ಲಿ ಏನಿದೆ ಟೆಕ್ಸ್ಟ್ ಅನ್ನೋದನ್ನು ನೀವು ರೀಡ್ ಮಾಡ್ಬೋದಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂದಾಗ ಈ 3 ಸ್ಥಳಗಳು ನಿಮಗೆ ಗೊತ್ತಿರಲೇಬೇಕು. ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಸ್ಥಳಗಳಾಗಿದ್ದಾವೆ. ನೆಕ್ಸ್ಟ್ ಒಂದು ಕೊಪ್ಪಳ ಜಿಲ್ಲೆ ಅಂತ ಬಂದಾಗ ಕೊಪ್ಪಳ ಜಿಲ್ಲೆಯಲ್ಲಿ 2 ಸ್ಥಳಗಳು ಇಂಪಾರ್ಟೆಂಟು, ಒಂದು ಗವಿಮಠ, ಇನ್ನೊಂದು ಪಾಲ್ಕಿಗುಂಡ ಅಂತ ಅಥವಾ ಪಾಲ್ಕಿಗುಂಡು ಅಂತ. ಈ 2 ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಲಭಿಸಿದ್ದಾವೆ. ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸ್ತಾ ಇದೆ, ಅದು ಪಾಲ್ಕಿಗುಂಡು ಪ್ಲೇಸ್ನ ಇಮೇಜ್. ಆ ಸ್ಥಳದಲ್ಲಿ ಅಶೋಕನ ಶಾಸನ ಇರೋದು ಕಂಡುಬರುತ್ತೆ. ಹಾಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಬಂದಾಗ ಈ 2 ಸ್ಥಳಗಳು ಇಂಪಾರ್ಟೆಂಟ್ ಅಂತ ಗುರುತಿಸೋದು. ನೆಕ್ಸ್ಟ್ ಒಂದು ರಾಯಚೂರಿನಲ್ಲಿ ಬಂದಾಗ ಮಸ್ಕಿ ಇಂಪಾರ್ಟೆಂಟ್, ಕಾಂಪಿಟೇಟಿವ್ ಎಕ್ಸಾಮ್ ಅತಿ ಹೆಚ್ಚು ಬಾರಿ ರಿಪೀಟ್ ಆಗುತ್ತೆ ಮಸ್ಕಿಗೆ ರಿಲೇಟೆಡ್ ಆಗಿ ಕ್ವಶನ್, ಹಾಗಾಗಿ ಮಸ್ಕಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳೋದು. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಬಂದಾಗ ನಿಟ್ಟೂರು ಮತ್ತು ಉದಯಗೋಲಂ ಅಥವಾ ಉದಗೋಲಂ ಅನ್ನುವಂಥ ಪ್ಲೇಸಲ್ಲಿ ಕೂಡ ಅಶೋಕನ ಶಾಸನ ಲಭಿಸಿದ್ದಾವೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಬಂದಾಗ ಸನ್ನತ್ತಿಯಲ್ಲಿ ಅಶೋಕನ ಶಾಸನ ಲಭಿಸಿರೋದು ಕಂಡುಬರುತ್ತೆ. ಹಾಗಾಗಿ ಈ 5 ಜಿಲ್ಲೆಗಳು ಮತ್ತು 5 ಜಿಲ್ಲೆಗಳಲ್ಲಿರುವಂಥ ಸ್ಥಳಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮಿನ ಇಂಪಾರ್ಟೆಂಟು. ಒಂದು ರೀತಿ ಹೊಂದಿಸಿ ಬರೆಯಿರಿ ಅಥವಾ ಮ್ಯಾಚ್ ದಿ ಫಾಲೋವಿಂಗ್ ರೂಪದಲ್ಲಿ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ, ಮತ್ತು ಸ್ಟೇಟ್ಮೆಂಟ್ ರೂಪದಲ್ಲಿ ಕೂಡ ಕ್ವಶನ್ ಬರ್ಬೋದು. ಹಾಗಾಗಿ ಆ ಜಿಲ್ಲೆ ಮತ್ತು ಆ ಜಿಲ್ಲೆಯ ಸ್ಥಳಗಳು ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಮಸ್ಕಿ ಶಾಸನಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಯಾಕೆಂದರೆ ಅತಿ ಹೆಚ್ಚು ಬಾರಿ ಕರ್ನಾಟಕ ಹಿಸ್ಟ್ರಿಗೆ ರಿಲೇಟೆಡ್ ಆಗಿ ಕ್ವಶನ್ ನಿಮಗೆ ಫೋಕಸ್ ಮಾಡೋದು ಅಶೋಕನ ಶಾಸನಗಳಲ್ಲಿ, ಅಂದರೆ ಅದು ಮಸ್ಕಿ ಶಾಸನ. ಮಸ್ಕಿ ಶಾಸನ ಕೇವಲ ಕರ್ನಾಟಕ ಹಿಸ್ಟ್ರಿ ಅಷ್ಟೇ ಅಲ್ಲ, ಈವನ್ ಭಾರತದ ಇತಿಹಾಸದಲ್ಲಿ ಕೂಡ ಹೆಚ್ಚು ಇಂಪಾರ್ಟೆಂಟ್ ಪಡೆದುಕೊಂಡಿರುವಂಥ ಒಂದು ಶಾಸನ ಆಗಿದೆ. ಬನ್ನಿ ಏನು ಈ ವಿಶೇಷತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಮಸ್ಕಿ ರಾಯಚೂರು ಜಿಲ್ಲೆಯಲ್ಲಿದೆ ಅನ್ನೋದು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ನಿಮಗೆ ಕ್ಲಿಯರ್ ಆಗಿದೆ, ಹಾಗಾಗಿ ನಾನು ಇಲ್ಲಿ ಜಿಲ್ಲೆ ಕೂಡ ಮೆನ್ಷನ್ ಮಾಡಿಲ್ಲ. ವಿಶೇಷತೆಯನ್ನು ಮಾತ್ರ ಇಲ್ಲಿ ಫೋಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಏನು ವಿಶೇಷತೆ ಅಂದರೆ ಮಸ್ಕಿ ಶಾಸನದಲ್ಲಿ ಅಶೋಕನ ಹೆಸರಿನ ಜೊತೆಗೆ ಆತನ ಬಿರುದು ಇರೋದು ಕಂಡುಬರುತ್ತೆ. ಓಕೆ, ಇದೇ ಈ ಶಾಸನದ ವಿಶೇಷತೆ. ಅಂದರೆ ಅಶೋಕನ ಹೆಸರಿನ ಜೊತೆಗೆ ಆತನಿಗಿರುವಂಥ ಬಿರುದನ್ನು ಕೂಡ ಆ ಶಾಸನದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಸಾಕಷ್ಟು ಗೊಂದಲಗಳಿಗೆ ಇದು ತೆರೆ ಎಳೆದ್ಬಿಡುತ್ತೆ. ಬಹುತೇಕ ಶಾಸನಗಳಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ ಹೆಸರಿಸಲಾಗಿದೆ. ಬಹುತೇಕ, ಕೇವಲ ಕರ್ನಾಟಕದಲ್ಲಿ ದೊರಕಿರುವಂಥ ಶಾಸನ ಅಷ್ಟೇ ಅಲ್ಲ, ಈವನ್ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ದೊರಕಿರುವಂಥ ಶಾಸನಗಳಲ್ಲಿಯೂ ಸಹ ಅಶೋಕನ ಶಾಸನಗಳಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ ಉಲ್ಲೇಖಿಸಲಾಗಿದೆ. ಹಾಗಾಗಿ ಬಹುಸಂಖ್ಯಾತ ಇತಿಹಾಸಕಾರರಿಗೆ ಒಂದು ಗೊಂದಲ ಇತ್ತು, ಈ ದೇವನಾಂಪ್ರಿಯ ಪ್ರಿಯದರ್ಶಿ ಅಂದರೆ ಯಾರು ಅಥವಾ ಈ ಬಿರುದು ಯಾರಿಗೆ ರಿಲೇಟೆಡ್ ಆಗಿದೆ ಅನ್ನುವಂಥ ಗೊಂದಲ ಇತ್ತು. ಈ ಗೊಂದಲಗಳಿಗೆ ತೆರೆ ಎಳೆದಂತಹ ಕೀರ್ತಿ ಮಸ್ಕಿ ಶಾಸನಕ್ಕೆ ಲಭಿಸುತ್ತೆ. ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಅಂತ ಉಲ್ಲೇಖಿಸಲಾಗಿದೆ. ಹಾಗಾಗಿ ಇತಿಹಾಸಕಾರರಿಗೆ ಒಂದು ಡೌಟ್ ಕ್ಲಿಯರ್ ಆಯಿತು, ಯಾವ ಯಾವ ಶಾಸನಗಳಲ್ಲಿ ದೇವನಾಂಪ್ರಿಯ ಅನ್ನುವಂತಹ ಹೆಸರು ಉಲ್ಲೇಖ ಆಗಿದೆ ಅಲ್ವಾ, ಅದು ಅಶೋಕನಿಗೆ ಇದ್ದಂತಹ ಬಿರುದು ಅನ್ನುವಂಥ ವಿಚಾರ ಕ್ಲಿಯರ್ ಆಗುತ್ತೆ. ಹಾಗಾಗಿ ಮಸ್ಕಿ ಶಾಸನ ಕರ್ನಾಟಕ ಇತಿಹಾಸದ ಜೊತೆಗೆ ಭಾರತದ ಇತಿಹಾಸದಲ್ಲಿಯೂ ಕೂಡ ಹೆಚ್ಚು ವಿಶೇಷವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಕೊನೆ ಟೆಕ್ಸ್ಟ್ ಅಥವಾ ಕೊನೆ ಪಾಯಿಂಟ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಮಸ್ಕಿ ಶಾಸನ ಯಾವ ರೀತಿ ಆರಂಭ ಆಗುತ್ತೆ ಅಂತ ನೋಡೋದಾದರೆ, ದೇವನಾಂಪ್ರಿಯ ಅಶೋಕ ಹೀಗೆ ಹೇಳುತ್ತಾನೆ ಅನ್ನುವಂತಹ ಪದಗಳಿಂದ ಈ ಶಾಸನ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲೇ ಕ್ಲಿಯರ್ ಆಗುತ್ತೆ ದೇವನಾಂಪ್ರಿಯ ಅಶೋಕ ಅಂತ 2 ವರ್ಡ್ಸ್ಗಳನ್ನು ಕಾಣಿಸ್ತಾ ಇದ್ದಾವಲ್ವ, ಅದರಿಂದ ದೇವನಾಂಪ್ರಿಯ ಅನ್ನುವಂತಹ ಬಿರುದು ಅಶೋಕನಿಗೆ ಇತ್ತು ಅಥವಾ ದೇವನಾಂಪ್ರಿಯ ಅನ್ನುವಂತಹ ವರ್ಡ್ ಅಶೋಕನಿಗೆ ರಿಲೇಟೆಡ್ ಆಗಿದೆ ಅಂತ. ನೀವು ಸೆಕೆಂಡ್ ಪಾಯಿಂಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬಹುತೇಕ ಶಾಸನದಲ್ಲಿ ಈ ರೀತಿ ಇರಲಿಲ್ಲ, ದೇವನಾಂಪ್ರಿಯ ಅಶೋಕ ಅಂತ ಉಲ್ಲೇಖ ಇರಲಿಲ್ಲ, ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ ಉಲ್ಲೇಖ ಇತ್ತು.
ಆದರೆ ಈ ಶಾಸನ ಆರಂಭ ಆಗೋದೇ ದೇವನಾಂಪ್ರಿಯ ಅಶೋಕ ಹೀಗೆ ಹೇಳುತ್ತಾನೆ ಅನ್ನುವಂತಹ ಟೆಕ್ಸ್ಟ್ಗಳ ಮೂಲಕ. ಹಾಗಾಗಿ ಮಸ್ಕಿ ಶಾಸನ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳೋದು ಮತ್ತು ಅತಿ ಹೆಚ್ಚು ಬಾರಿ ಕ್ವಶನ್ ಕೂಡ ರಿಪೀಟ್ ಆಗಿರೋದನ್ನು ನಾವು ಕಾಣ್ತೇವೆ. ಓಕೆ, ಮಸ್ಕಿ ಶಾಸನವನ್ನು ಸಂಶೋಧನೆ ಮಾಡಿದ ಕೀರ್ತಿ ಸಿ ಬಿಡನ್ ಅವರಿಗೆ ಸಲ್ಲುತ್ತೆ. ಚಿನ್ನದ ನಿಕ್ಷೇಪ ಸಂಶೋಧನೆಯಲ್ಲಿ ತೊಡಗಿರುವಂತಹ ಸಿ ಬಿಡನ್ ಅವರು ಮಸ್ಕಿ ಶಾಸನವನ್ನು ಸಂಶೋಧನೆ ಮಾಡ್ತಾರೆ. ನಿಜವಾಗ್ಲೂ ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುವಂತಹ ಒಂದು ಶಾಸನವನ್ನು ಅವರು ಸಂಶೋಧನೆ ಮಾಡ್ತಾರೆ. ಹಾಗಾಗಿ ಸಿ ಬಿಡನ್ ಅನ್ನುವಂತಹ ವ್ಯಕ್ತಿ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ಹೇಳೋದು. ಮತ್ತು ಈವನ್ ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿಯಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿಗೆ ತೆರೆ ಎಳೆದ್ರು ಅಂತ ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಇನ್ನು ಈ ಶಾಸನವನ್ನು ಪತ್ತೆ ಮಾಡಿದ್ದು 1915ರಲ್ಲಿ. ಇಷ್ಟು ವಿಚಾರ ಮಸ್ಕಿ ಶಾಸನಕ್ಕೆ ರಿಲೇಟೆಡ್ ಆಗಿ ಬೇಸಿಕ್ ಆಗಿ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಒನ್, ಕರ್ನಾಟಕದಲ್ಲಿ ದೊರಕಿರುವಂತಹ ಶಾಸನಗಳ ಐತಿಹಾಸಿಕ ವಿಶೇಷತೆ ಏನು ಅಥವಾ ಇವುಗಳಿಂದ ಏನು ಇನ್ಫಾರ್ಮೇಷನ್ ನಮಗೆ ಲಭಿಸುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್, ಈ ಶಾಸನಗಳು ನೀತಿ ಬೋಧನೆಯ ಸ್ವರೂಪದಲ್ಲಿರೋದು ಕಂಡುಬರುತ್ತೆ, ಅದು ಕ್ಲಿಯರ್ ಆಗುತ್ತೆ. ಆ ಶಾಸನಗಳ ಟೆಕ್ಸ್ಟ್ ಎಲ್ಲ ನೋಡಿದ್ರೆ ಆ ರೀತಿ ಇರೋದು ಕಂಡುಬರುತ್ತೆ. ಮತ್ತು ಇನ್ನೂ ವಿಶೇಷವಾಗಿ ನಾವು ಗಮನಿಸಬೇಕಾದ್ರೆ ಕರ್ನಾಟಕದಲ್ಲಿ ಬಂದಾಗ 2 ಸ್ಥಳಗಳಲ್ಲಿ ಸಾಮ್ರಾಟ್ ಅಶೋಕ ಮಹಾಮಾತ್ರರ್ ಎಂಬ ಅಧಿಕಾರಿಗಳನ್ನು ನೇಮಕ ಮಾಡಿದ್ದ ಅನ್ನುವಂಥ ವಿಚಾರ ಕೂಡ ಕರ್ನಾಟಕದ ಶಾಸನಗಳಿಂದ ನಮಗೆ ಕ್ಲಿಯರ್ ಆಗುತ್ತೆ. ಸ್ಪೆಷಲಿ ಕರ್ನಾಟಕದ ಸುವರ್ಣಗಿರಿ ಅಂದರೆ ಈಗಿನ ಕನಕಗಿರಿ ಆಗಿರ್ಬೋದು ಮತ್ತು ಇಸಿಲಾ ಅನ್ನುವಂತಹ ಸ್ಥಳಗಳಲ್ಲಿ ಅಶೋಕ ಮಹಾಮಾತ್ರನು ನೇಮಕ ಮಾಡಿದ್ದ ಅನ್ನೋದು ಆ ಶಾಸನಗಳಿಂದ ನಮಗೆ ಗೊತ್ತಾಗುತ್ತೆ. ಇಸಿಲಾ ಅನ್ನೋದು ಈಗಿನ ಬ್ರಹ್ಮಗಿರಿ ಅಂತ ಹೇಳಲಾಗುತ್ತೆ, ಅದು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಬ್ರಹ್ಮಗಿರಿ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗುರುತಿಸ್ತೇವಲ್ವ ಶಾಸನ ಅಂತ, ಆ ಏರಿಯಾನೇ ಇರ್ಬೋದು ಅನ್ನೋದು ಬಹುಸಂಖ್ಯಾತ ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ಓಕೆ, ಇದಿಷ್ಟು ವಿಚಾರ ಶಾಸನಗಳಿಂದ ನಮಗೆ ತಿಳಿದು ಬರುವಂಥ ಅತ್ಯಂತ ಪ್ರಮುಖವಾದಂತಹ ಮಾಹಿತಿಯಾಗಿದೆ. ನೆಕ್ಸ್ಟ್, ಮೌರ್ಯರಿಗೆ ರಿಲೇಟೆಡ್ ಆಗಿ ಕರ್ನಾಟಕದಲ್ಲಿರುವಂಥ ಮತ್ತೊಂದು ಪ್ರಮುಖ ಹಿಸ್ಟಾರಿಕಲ್ ಪ್ಲೇಸ್ ಅಂದರೆ ಅದು ಕನಗನಹಳ್ಳಿ ಅನ್ನುವಂಥ ಪ್ಲೇಸು. ಕನಗನಹಳ್ಳಿ ಇರೋದು ಕಲಬುರಗಿ ಜಿಲ್ಲೆಯಲ್ಲಿ. ಆಲ್ರೆಡಿ ನೀವು ಸನ್ನತಿ ಅನ್ನುವಂಥ ಪ್ಲೇಸು ಅಶೋಕನ ಶಾಸನಗಳಿಗೆ ರಿಲೇಟೆಡ್ ಆಗಿ ಬಂದಾಗ ನಾವು ಚರ್ಚೆ ಮಾಡಿದ್ದೇವೆ. ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಕೂಡ ಶಾಸನ ಲಭಿಸಿದ್ದಾವಂತ. ಆ ಸನ್ನತಿಯ ಸಮೀಪದಲ್ಲಿರುವಂಥ ಒಂದು ಪ್ಲೇಸ್ ಇದು ಕನಗನಹಳ್ಳಿ ಅಂತ. ಅದು ಕರ್ನಾಟಕದ ಅತ್ಯಂತ ಪ್ರಮುಖ ಬೌದ್ಧ ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ಅದನ್ನು ಗುರುತಿಸಲಾಗುತ್ತೆ. ಅಂದರೆ ಒಂದು ರೀತಿ ಅತ್ಯಂತ ಪ್ರಮುಖ ಹಿಸ್ಟಾರಿಕಲ್ ಪ್ಲೇಸಲ್ಲಿ ಕನಗನಹಳ್ಳಿಯನ್ನು ಗುರುತಿಸಲಾಗುತ್ತೆ. ಇದು ಇರೋದು ಸನ್ನತಿಯ ಸಮೀಪದಲ್ಲಿ ಅಥವಾ ಕಲಬುರಗಿ ಜಿಲ್ಲೆಯಲ್ಲಿ. ಏನು ವಿಶೇಷತೆ ಅಥವಾ ಮೌರ್ಯರಿಗೆ ರಿಲೇಟೆಡ್ ಆಗಿ ಏನು ವಿಶೇಷತೆ ಇದೆ ಕನಗನಹಳ್ಳಿಯಲ್ಲಿ ಅಂತ ನೋಡ್ತಾ ಹೋದರೆ, ಚಕ್ರವರ್ತಿ ಅಶೋಕನ ನಾಮಾಂಕಿತ ಶಿಲ್ಪವು ಈ ಕನಗನಹಳ್ಳಿಯ ಬೌದ್ಧ ನಿವೇಶನದಲ್ಲಿ ದೊರೆತಿರೋದು ಕಂಡುಬರುತ್ತೆ. ಆಲ್ರೆಡಿ ನಿಮಗೊಂದು ಇಮೇಜ್ ಕೂಡ ಕಾಣಿಸ್ತಾ ಇದೆ ಇದರದ್ದು. ಹಾಗಾಗಿ ಕನಗನಹಳ್ಳಿಯು ಕೂಡ ಕರ್ನಾಟಕ ಇತಿಹಾಸದಲ್ಲಿ ಬಂದಾಗ ಮೌರ್ಯರಿಗೆ ರಿಲೇಟೆಡ್ ಆಗಿ ಹೆಚ್ಚು ಇಂಪಾರ್ಟೆಂಟ್ ಪ್ಲೇಸ್ ಅಂತ ಗುರುತಿಸಲಾಗುತ್ತೆ. ಓಕೆ, ಇದಿಷ್ಟು ಕರ್ನಾಟಕ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂತಹ ವಿಚಾರ ಆಗಿತ್ತು. ನೆಕ್ಸ್ಟ್ ನಾವೀಗ ಕಾಮನ್ ಆಗಿ ಮೌರ್ಯ ಸಾಮ್ರಾಜ್ಯಕ್ಕೆ ರಿಲೇಟೆಡ್ ಆಗಿ ಪ್ರೀವಿಯಸ್ ಎಕ್ಸಾಮಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಜೊತೆಗೆ ಅವರಿಗೆ ರಿಲೇಟೆಡ್ ಆಗಿರುವಂತಹ ಇನ್ನಿತರ ಇನ್ಫಾರ್ಮೇಷನನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇರೋದು, ಈ ಕೆಳಗಿನವುಗಳಲ್ಲಿ ಯಾವುದು ಮೌರ್ಯ ಸಾಮ್ರಾಜ್ಯದ ಇತಿಹಾಸಕ್ಕೆ ಆಧಾರಗಳಾಗಿದೆ ಅಥವಾ ಆಧಾರಗಳಾಗಿವೆ ಅಂತ ಪ್ರಶ್ನೆ ಫ್ರೇಮ್ ಆಗಿರೋದು. ಆಪ್ಷನ್ಸ್ ನೋಡೋದಾದರೆ ಮೊದಲನೇ ಆಪ್ಷನ್ಸು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಿದೆ. ನೆಕ್ಸ್ಟ್ ಒನ್ ಮೆಗಸ್ತನಿಸನ ಇಂಡಿಕಾ ಇದೆ. ಥರ್ಡ್ ಆಪ್ಷನ್ಸ್ ದೀಪವಂಶ ಮತ್ತು ಮಹಾವಂಶ ಅನ್ನುವಂಥ ಕೃತಿಗಳ ಹೆಸರನ್ನು ನೀಡಿದ್ದಾರೆ. ಕೊನೆಯದಾಗಿ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಮೌರ್ಯ ಸಾಮ್ರಾಜ್ಯಕ್ಕೆ ರಿಲೇಟೆಡ್ ಆಗಿ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಕ್ಲಿಯರ್ ಆಗಿ ಇದೆನಾ ಇಲ್ಲ ಅಂತ ಪರೀಕ್ಷೆ ಮಾಡುವಂಥ ಒಂದು ಈಸಿ ಆಗಿರುವಂಥ ಒಂದು ಪ್ರಶ್ನೆ ಇದಾಗಿದೆ. ಏಕೆಂದರೆ ನಾವು ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ಕಲ್ಲಿ ಮೌರ್ಯರ ಇತಿಹಾಸವನ್ನು ಅಭ್ಯಾಸ ಮಾಡಿದಾಗ ಅಲ್ಲಿ ಕೌಟಿಲ್ಯನ ಬಗ್ಗೆಯೂ ನಾವು ಅಭ್ಯಾಸ ಮಾಡ್ತೇವೆ ಮತ್ತು ಮೆಗಸ್ತಾನಿಸನ ಬಗ್ಗೆಯೂ ಸಹ ಅಭ್ಯಾಸ ಮಾಡ್ತೇವೆ. ದೀಪವಂಶ ಮಹಾವಂಶ ಅನ್ನೋದ್ರ ಬಗ್ಗೆ ಕೂಡ ನಾವು ಬೌದ್ಧ ಇತಿಹಾಸ ಅಥವಾ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಚಾಪ್ಟರ್ಸಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ಇವೆಲ್ಲವನ್ನು ನಾವು ಒಟ್ಟಾರೆ ಅನಾಲಿಸಿಸ್ ಮಾಡಿ ನೋಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಮೇಲಿನ ಎಲ್ಲವೂ ಅನ್ನುವಂಥ ಆಪ್ಷನ್ಸು. ಅಂದರೆ ಮೌರ್ಯರ ಇತಿಹಾಸಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನುವಂಥ ಕೃತಿ ಆಧಾರವಾಗಿದೆ. ಮೆಗಸ್ತಾನಿಸನ ಇಂಡಿಕಾ ಕೃತಿಯು ಆಧಾರವಾಗಿದೆ. ಅಷ್ಟೇ ಅಲ್ಲ, ದೀಪವಂಶ ಮತ್ತು ಮಹಾವಂಶ ಅನ್ನುವಂತಹ ಸಿಲೋನ್ಗೆ ರಿಲೇಟೆಡ್ ಆಗಿರುವಂತಹ ಕೃತಿಗಳು ಸಹ ಮೌರ್ಯರ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಾವೆ. ಕೇವಲ ಇಲ್ಲಿ ಪಟ್ಟಿ ಮಾಡಿರುವಂಥ 3 ಅಂಶಗಳು ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಅಂಶಗಳು ಸಹ ಮೌರ್ಯರ ಇತಿಹಾಸದ ಮೇಲೆ ಬೆಳಕು ಚೆಲ್ಲೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ ಆಗಿರ್ಬೋದು, ಅಶೋಕನ ಶಾಸನಗಳಾಗಿರ್ಬೋದು, ಮೌರ್ಯರ ಕಾಲದ ಸ್ಮಾರಕಗಳಾಗಿರ್ಬೋದು, ಇನ್ನು ಆಲ್ರೆಡಿ ಕ್ವಶನಲ್ಲಿ ಚರ್ಚೆ ಮಾಡಿರುವಂತಹ ಪಾಯಿಂಟ್ಸೇ ಇದ್ದಾವೆ. ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ಮೆಗಸ್ತಾನಿಸನ ಇಂಡಿಕಾ ಕೃತಿ ಆಗಿರ್ಬೋದು ಮತ್ತು ದೀಪವಂಶ ಮಹಾವಂಶ ಅನ್ನುವಂಥ ಕೃತಿಗಳು. ಹೀಗೆ ಅತ್ಯಂತ ಪ್ರಮುಖವಾಗಿ ಇಲ್ಲಿ ಪಟ್ಟಿ ಮಾಡಿರುವಂತಹ 5-6 ಅಂಶಗಳು ಮೌರ್ಯರ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಾವೆ.
ಆದರೆ ಕೆಲ ಸ್ಪರ್ಧಾರ್ಥಿಗಳಿಗೆ ಒಂದು ಡೌಟ್ ಬರ್ತಾ ಇರ್ಬೋದು ಇಲ್ಲಿ. ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೀಪವಂಶ ಮತ್ತು ಮಹಾವಂಶ ಅನ್ನುವಂಥ ಕೃತಿಗಳು ಮೌರ್ಯರ ಇತಿಹಾಸಕ್ಕೆ ಯಾವ ರೀತಿ ಸಹಾಯ ಆಗ್ತವೆ ಅಥವಾ ಮೌರ್ಯರ ಇತಿಹಾಸದ ಮೇಲೆ ಅವು ಯಾವ ರೀತಿ ಬೆಳಕನ್ನು ಚೆಲ್ತವೆ ಅನ್ನೋದ್ರ ಬಗ್ಗೆ ಡೌಟ್ ಇರ್ಬೋದು. ಏಕೆಂದರೆ ಅಶೋಕನ ಶಾಸನಗಳ ಬಗ್ಗೆ ನಾವು ಆಲ್ರೆಡಿ ಅಭ್ಯಾಸ ಮಾಡಿರ್ತೇವೆ ಮತ್ತು ಮಾಡ್ತಾನೆ ಇದ್ದೇವೆ. ಮೌರ್ಯರ ಕಾಲದ ಸಾಕಷ್ಟು ಸ್ಮಾರಕಗಳ ಬಗ್ಗೆ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಕೌಟಿಲ್ಯ ಮತ್ತು ಮೆಗಸ್ತಾನಿಸನ ಬಗ್ಗೆಯೂ ಸಹ ನಾವು ಮೌರ್ಯರ ಇತಿಹಾಸಕ್ಕೆ ರಿಲೇಟೆಡ್ ಆಗಿರುವಂಥ ಯೂನಿಟಲ್ಲಿ ಚರ್ಚೆ ಮಾಡ್ತೇವೆ. ಆದರೆ ವಿಶಾಖದತ್ತನ ಬಗ್ಗೆ ಮತ್ತು ದೀಪವಂಶ ಮಹಾವಂಶ ಅನ್ನುವಂಥ ಕೃತಿಗಳ ಬಗ್ಗೆ ಮೌರ್ಯರ ಇತಿಹಾಸದಲ್ಲಿ ಅಷ್ಟೊಂದು ನಾವು ಫೋಕಸ್ ಮಾಡಿ ನಾವು ಸ್ಟಡಿ ಮಾಡೋದಿಲ್ಲ. ಹಾಗಾಗಿ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕದ ಬಗ್ಗೆ ಮತ್ತು ಸಿಲೋನ್ಗೆ ರಿಲೇಟೆಡ್ ಆಗಿರುವಂಥ ದೀಪವಂಶ ಮಹಾವಂಶ ಅನ್ನುವಂಥ ಕೃತಿಗಳ ಬಗ್ಗೆ ಕೆಲ ಸ್ಪರ್ಧಾರ್ಥಿಗಳಿಗೆ ಡೌಟ್ ಬರ್ತಾ ಇರ್ಬೋದು. ಹಾಗಾಗಿ ಅವೆರಡನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ರಿಮೇನಿಂಗ್ ಅಶೋಕನ ಶಾಸನಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು ಮತ್ತು ಮೆಗಸ್ತಾನಿಸನ ಇಂಡಿಕಾ ಕೃತಿಯ ಬಗ್ಗೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ವಿಶಾಖದತ್ತನ ಮುದ್ರಾ ರಾಕ್ಷಸದ ಬಗ್ಗೆ ನೋಡ್ತಾ ಹೋಗೋಣ. ಏನಿದು ಮುದ್ರಾ ರಾಕ್ಷಸ ಅನ್ನೋದು ಕ್ಲಿಯರ್ ಮಾಡ್ಕೊಳ್ಬೇಕು. ಮುದ್ರಾ ರಾಕ್ಷಸ ಅನ್ನೋದು ಒಂದು ನಾಟಕ. ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿರುವಂಥ ಒಂದು ಅದ್ಭುತವಾದಂಥ ನಾಟಕ. ವಿಶಾಖದತ್ತ ಗುಪ್ತರ ಆಸ್ಥಾನದಲ್ಲಿ ಇದ್ದ. ಹಾಗಾಗಿ ಕೆಲ ಸ್ಪರ್ಧಾರ್ಥಿಗಳಿಗೆ ಡೌಟ್ ಬರ್ತಾ ಇರೋದು ಏನಂದರೆ, ಕೌಟಿಲ್ಯ ಮೌರ್ಯರ ಕಾಲದಲ್ಲಿದ್ದ, ಮೆಗಸ್ತಾನಿಸ ಸಹ ಮೌರ್ಯರ ಕಾಲದಲ್ಲಿದ್ದ, ಆದರೆ ವಿಶಾಖದತ್ತ ಮೌರ್ಯರ ಕಾಲದಲ್ಲಿ ಇರಲಿಲ್ಲ. ಆತ ಇದ್ದದ್ದು ಗುಪ್ತರ ಕಾಲದಲ್ಲಿ. ಹಾಗಾಗಿ ಡೌಟ್ ಇಲ್ಲಿ ಕ್ಲಿಯರ್ ಮಾಡ್ತಾ ಇರೋದು ನಾನು. ವಿಶಾಖದತ್ತ ಗುಪ್ತರ ಕಾಲದಲ್ಲಿದ್ದಂಥ ಒಬ್ಬ ಮಹಾನ್ ಸಾಹಿತಿ. ಈತ ರಚನೆ ಮಾಡಿರುವಂಥ ಮುದ್ರಾ ರಾಕ್ಷಸ ಒಂದು ಸಂಸ್ಕೃತದಲ್ಲಿ ರಚನೆ ಆಗಿರುವಂಥ ಒಂದು ಅದ್ಭುತವಾದಂಥ ನಾಟಕ ಆಗಿದೆ. ಈ ನಾಟಕದಲ್ಲಿ ಅತ್ಯಂತ ಪ್ರಮುಖ ವಿಷಯ ವಸ್ತು ಅಂತ ನಾವು ನೋಡಿದಾಗ ನಮಗೆ ಸಿಗೋದು ಚಂದ್ರಗುಪ್ತ ಮೌರ್ಯ ಮತ್ತು ಕೌಟಿಲ್ಯ ಯಾವ ರೀತಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ವಿವರಣೆ ಇರೋದು ಈ ನಾಟಕದಲ್ಲಿ ಕಂಡುಬರುತ್ತೆ. ಹಾಗಾಗಿಯೇ ಹೇಳಿದ್ದು ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕವು ಮೌರ್ಯರ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತೆ ಅಂತ. ಓಕೆ, ಇದರ ಜೊತೆಗೆ ದೀಪವಂಶ ಮತ್ತು ಮಹಾವಂಶ ಕೃತಿಗಳ ಬಗ್ಗೆ ನೋಡೋದಾದರೆ ಈ ಎರಡೂ ಕೃತಿಗಳು ಶ್ರೀಲಂಕಾ ಅಥವಾ ಸಿಲೋನಿನ ಬೌದ್ಧ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಮಹಾನ್ ಕೃತಿಗಳು. ಈ ಕೃತಿಗಳು ಅತ್ಯಂತ ಪ್ರಮುಖವಾಗಿ ಮೌರ್ಯರ ಇತಿಹಾಸದಲ್ಲಿ ಬಂದಾಗ ಅಶೋಕನ ಮೇಲೆ ಬೆಳಕನ್ನು ಚೆಲ್ತವೆ. ಅಶೋಕ ಸಿಲೋನ್ನಲ್ಲಿ ಯಾವ ರೀತಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ್ರು ಅಥವಾ ಯಾವ ರೀತಿ ಬೌದ್ಧ ಧರ್ಮವನ್ನು ವಿಸ್ತರಿಸಿದ್ರು ಅನ್ನೋದ್ರ ಬಗ್ಗೆ ಅದ್ಭುತವಾದಂಥ ಸಾಕಷ್ಟು ಮಾಹಿತಿಯನ್ನು ನೀಡ್ತವೆ. ಹಾಗಾಗಿ ದೀಪವಂಶ ಮಹಾವಂಶ ಅನ್ನುವಂಥ ಕೃತಿಗಳನ್ನು ನಾವು ಮೌರ್ಯರ ಇತಿಹಾಸದಲ್ಲೂ ಅಭ್ಯಾಸ ಮಾಡ್ತೇವೆ ಮತ್ತು ಬೌದ್ಧ ಧರ್ಮದ ಇತಿಹಾಸದಲ್ಲೂ ಕೂಡ ನಾವು ಆ ಕೃತಿಗಳ ಬಗ್ಗೆ ಅಭ್ಯಾಸ ಮಾಡ್ತೇವೆ. ಓಕೆ, ಇದಿಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿದ್ದರೆ ಆಲ್ಮೋಸ್ಟ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈಸಿಯಾಗಿ ಕ್ವಶನ್ಸ್ಗಳಿಗೆ ಆನ್ಸರನ್ನು ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ. ಅತ್ಯಂತ ಈಸಿ ಆಗಿರುವಂಥ ಒಂದು ಪ್ರಶ್ನೆ. ಆಪ್ಷನ್ಸ್ ನೋಡೋದಾದರೆ ಅಶೋಕ, ಬಿಂದುಸಾರ, ಸಮುದ್ರಗುಪ್ತ ಮತ್ತು ಚಂದ್ರಗುಪ್ತ ಅಂತ 4 ಜನರನ್ನು ಈ ಪ್ರಶ್ನೆಗೆ ಆಪ್ಷನ್ಸ್ ಹಾಕ್ಕೊಟ್ಟಿದ್ದಾರೆ. ಬಹುತೇಕ ಎಲ್ಲರೂ ಸಹ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀವು ಈಸಿಯಾಗಿ ಗುರುತಿಸ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರಗುಪ್ತ ಅಂತ. ಅಂದರೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿದ್ದಾನೆ. ಆತನ ಬಗ್ಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನನ್ನು ನೋಡೋದಾದರೆ ಮೊದಲನೇದಾಗಿ ಈತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ. ಕ್ವಶನಲ್ಲೇ ಆಲ್ರೆಡಿ ಕೇಳಿದ್ರಿ ಪ್ರಶ್ನೆಯನ್ನು. ನೆಕ್ಸ್ಟು ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಯಾವ ರೀತಿ ಸ್ಥಾಪನೆ ಮಾಡ್ತಾನೆ ಅಂತ ನೋಡೋದಾದರೆ ನಂದ ವಂಶದ ಧನನಂದನನ್ನು ಕೊಂದು ಈತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಪಾಟಲಿಪುತ್ರ ಮೌರ್ಯರಿಗೆ ರಾಜಧಾನಿಯಾಗಿತ್ತು. ಪಾಟಲಿಪುತ್ರ ಅಂದರೆ ಬೇರೆ ಯಾವುದೂ ಅಲ್ಲ, ಇವತ್ತಿನ ಬಿಹಾರ ರಾಜ್ಯದ ರಾಜಧಾನಿಯಾಗಿರುವಂತಹ ಪಾಟ್ನಾಗೆ ಮುಂಚೆ ಪಾಟಲಿಪುತ್ರ ಅಂತ ಕರೆಯಲಾಗ್ತಾ ಇತ್ತು. ಓಕೆ, ಈ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ನೆರವಾದಂತಹ ಅತ್ಯಂತ ಪ್ರಮುಖ ವ್ಯಕ್ತಿ ಅಂದರೆ ಆತ ಕೌಟಿಲ್ಯ ಅಥವಾ ಚಾಣಕ್ಯ ಅಂತ. ಹಾಗಾಗಿ ಇದಿಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಕೊನೆಯದಾಗಿ ಇನ್ನೊಂದು ವಿಚಾರ ಏನಂದರೆ ಮೌರ್ಯ ಸಾಮ್ರಾಜ್ಯದ ಲಾಂಛನ ಏನಾಗಿತ್ತು, ಅವರ ರಾಜ ಲಾಂಛನ ನೋಡೋದಾದರೆ ಧರ್ಮಚಕ್ರ ಆಗಿತ್ತು. ಇದಿಷ್ಟು ವಿಚಾರ ಬೇಸಿಕ್ ಆಗಿ ನಿಮಗೆ ಚಂದ್ರಗುಪ್ತನ ಬಗ್ಗೆ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಕ್ಲಿಯರ್ ಆಗಿರಲೇಬೇಕು. ಮುಂದಿನ ಪ್ರಶ್ನೆ ನೋಡೋದಾದರೆ ಮೆಗಸ್ತಾನಿಸ ಯಾರು ಅನ್ನೋದು. ಅಂದರೆ ಮೆಗಸ್ತಾನಿಸ ಗ್ರೀಕ್ ದೇಶದ ವಿಜ್ಞಾನಿನ ಅಥವಾ ಸೆಲ್ಯೂಕಸ್ನ ರಾಯಭಾರಿನ, ಗ್ರೀಕ್ನ ರಾಜನಾಗಿದ್ನ ಅಥವಾ ಧರ್ಮ ಪ್ರಚಾರಕ ಅಂತ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಮೌರ್ಯರ ಇತಿಹಾಸವನ್ನು ನಾವು ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಮೆಗಸ್ತಾನಿಸ್ ಮೂಲತಃ ಭಾರತೀಯನಲ್ಲ, ಆತ ಗ್ರೀಕ್ ದೇಶದವನನ್ನೋದು.
ಆದರೆ ಗ್ರೀಕ್ ದೇಶಕ್ಕೆ ರಿಲೇಟೆಡ್ ಆಗಿ ಇಲ್ಲಿ 2-3 ಆಪ್ಷನ್ಸ್ ಇದ್ದಾವೆ. ಅಂದರೆ ಗ್ರೀಕ್ ದೇಶದ ವಿಜ್ಞಾನಿ ಅಂತ ಒಂದು ಆಪ್ಷನ್ಸ್ ಇದೆ, ಗ್ರೀಕ್ ದೇಶದ ರಾಜ ಅಂತಿದೆ, ಮತ್ತು ಸೆಲ್ಯೂಕಸ್ ಕೂಡ ಗ್ರೀಕ್ ದೇಶದವನು, ಆತನ ರಾಯಭಾರಿನ ಅಂತ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಮೆಗಸ್ತಾನಿಸ್ ಸೆಲ್ಯೂಕಸ್ನ ರಾಯಭಾರಿ. ಹಾಗಾದರೆ ಬನ್ನಿ ಮೆಗಸ್ತಾನಿಸನ ಬಗ್ಗೆ ಕೆಲವೊಂದು ವಿಚಾರ ನೋಡ್ಕೊಳ್ಳೋಣ. ಆದರೆ ಮೆಗಸ್ತಾನಿಸನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮಗೆ ಸೆಲ್ಯೂಕಸ್ನ ಬಗ್ಗೆ ಕೆಲವೊಂದು ವಿಚಾರ ಕ್ಲಿಯರ್ ಆಗಿರಬೇಕು. ಆವಾಗ ಈ ಮೆಗಸ್ತಾನಿಸ್ ಯಾರು, ಈತನಿಗೂ ಮೌರ್ಯ ಸಾಮ್ರಾಜ್ಯಕ್ಕೂ ಏನು ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಅಲೆಕ್ಸಾಂಡರ್ ಬಗ್ಗೆ ನೀವು ಕೇಳಿರ್ಬೋದು. ವರ್ಲ್ಡ್ ಹಿಸ್ಟ್ರಿಯಲ್ಲಿ ಅಥವಾ ಭಾರತದ ಮೇಲೆ ವಿದೇಶಿಗರ ದಾಳಿ ಅನ್ನುವಂಥ ಚಾಪ್ಟ್ರಲ್ಲಿ ನಾವು ಅಲೆಕ್ಸಾಂಡರ್ ದಾಳಿಯನ್ನು ಅಭ್ಯಾಸ ಮಾಡ್ತೇವೆ. ಅಲೆಕ್ಸಾಂಡರ್ ಸಾವನ್ನಪ್ಪಿದ ನಂತರ ಆತ ಭಾರತದಲ್ಲಿ ಗೆದ್ದಂತಹ ಪ್ರದೇಶದ ಮೇಲೆ ಒಡೆತನವನ್ನು ಸಾಧಿಸಲಿಕ್ಕೆ ಸೆಲ್ಯೂಕಸ್ ಪ್ರಯತ್ನ ಪಡ್ತಾನೆ. ಈ ವಿಷಯವಾಗಿ ಸೆಲ್ಯೂಕಸ್ಗೂ ಮತ್ತು ಚಂದ್ರಗುಪ್ತ ಮೌರ್ಯನ ಮಧ್ಯದಲ್ಲಿ ಯುದ್ಧ ಏರ್ಪಡುತ್ತೆ. ಈ ಯುದ್ಧದಲ್ಲಿ ಚಂದ್ರಗುಪ್ತ ಮೌರ್ಯ ಗೆಲುವನ್ನು ಸಾಧಿಸ್ತಾನೆ. ಸೋತಂತಹ ಸೆಲ್ಯೂಕಸ್ ಚಂದ್ರಗುಪ್ತನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಈ ಒಪ್ಪಂದದ ಅತ್ಯಂತ ಪ್ರಮುಖ ಅಂಶಗಳೆಂದರೆ ಸೆಲ್ಯೂಕಸ್ ಈ ಮುಂಚೆ ಅಲೆಕ್ಸಾಂಡರ್ ಗೆದ್ದುಕೊಂಡಿರುವಂತಹ ಭಾರತದ ವಾಯುವ್ಯ ಭಾಗದಲ್ಲಿರುವಂತಹ ಭೂಪ್ರದೇಶವನ್ನು, ಅದರಲ್ಲೂ ಸ್ಪೆಷಲಿ ಕಾಬೂಲ್, ಅಫ್ಘಾನಿಸ್ತಾನ್, ಕಾಂದಹಾರ, ಬಲೂಚಿಸ್ತಾನ್ ಆ ಪ್ರದೇಶಗಳನ್ನು ಒಳಗೊಂಡಂತಹ ವಿಶಾಲವಾದಂಥ ಭೂಪ್ರದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಕೊಡ್ಲಿಕ್ಕೆ ಒಪ್ಕೊಳ್ತಾನೆ. ಅಷ್ಟೇ ಅಲ್ಲ, ಸೆಲ್ಯೂಕಸ್ ತನ್ನ ಮಗಳಾದಂತಹ ಹೆಲನಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿ ಕೊಡ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ಸಿಗೆ ಯುದ್ಧ ತರಬೇತಿ ಪಡೆದಂತಹ ತನ್ನ ಸಾಮ್ರಾಜ್ಯದಲ್ಲಿದ್ದಂತಹ 500 ಆನೆಗಳನ್ನು ಆತನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಓಕೆ, ಇದೆಲ್ಲ ಬೆಳವಣಿಗೆಯಿಂದಾಗಿ ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯನ ನಡುವೆ ಒಂದು ಅತ್ಯಂತ ಆತ್ಮೀಯವಾದ ಸಂಬಂಧ ಏರ್ಪಡುತ್ತೆ. ಇದರ ಪರಿಣಾಮವಾಗಿ ಸೆಲ್ಯೂಕಸ್ ಮೆಗಸ್ತಾನಿಸನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ತನ್ನ ರಾಯಭಾರಿಯಾಗಿ ಕಳಿಸ್ತಾನೆ. ಹಾಗಾಗಿ ಮೆಗಸ್ತಾನಿಸ್ ಮೌರ್ಯ ಸಾಮ್ರಾಜ್ಯಕ್ಕೆ ರಿಲೇಟ್ ಆಗ್ತಾನೆ, ಅಥವಾ ಮೌರ್ಯ ಸಾಮ್ರಾಜ್ಯಕ್ಕೆ ರಿಲೇಟೆಡ್ ಆಗಿ ಆತ ಬರೆದಿರುವಂಥ ಕೃತಿಯು ಕೂಡ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳೋದು. ಈ ರೀತಿ ಸೆಲ್ಯೂಕಸ್ನ ರಾಯಭಾರಿಯಾಗಿ ಬಂದಂತಹ ಗ್ರೀಕ್ನ ಮೆಗಸ್ತಾನಿಸ್ ಇಂಡಿಕಾ ಅನ್ನುವಂಥ ಒಂದು ಕೃತಿ ಬರೀತಾನೆ ಗ್ರೀಕ್ ಭಾಷೆಯಲ್ಲಿ. ಅದು ಮೌರ್ಯರ ಇತಿಹಾಸದ ಮೇಲೆ ಸಾಕಷ್ಟು ಬೆಳಕನ್ನು ಚೆಲ್ಲುತ್ತೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನೀವು ಗಮನಿಸಬೇಕು. ಇಂಡಿಕಾ ಕೃತಿ ಏನು ಮೆಗಸ್ತಾನಿಸ್ ಬರೆದಿರುವಂತಹ ಇಂಡಿಕಾ ಕೃತಿ ಇದೆಯಲ್ವಾ, ಈ ಕೃತಿ ಇವತ್ತಿಗೂ ಸಹ ನಮಗೆ ಲಭ್ಯವಾಗಿಲ್ಲ. ಹಾಗಾದರೆ ಇಂಡಿಕಾ ಕೃತಿ ಮೌರ್ಯರ ಇತಿಹಾಸದ ಮೇಲೆ ಬೆಳಕು ಚೆಲ್ಲೋದು ಹೆಂಗೆ ಅನ್ನೋಂಥ ಪ್ರಶ್ನೆ ಬರ್ತಾ ಇರ್ಬೋದು. ಆದರೆ ಇಲ್ಲಿ ಒಂದು ನಾವು ಗಮನಿಸಬೇಕಾದಂಥ ವಿಚಾರ ಏನೆಂದರೆ, ಮೆಗಸ್ತಾನಿಸನ ನಂತರ ಬಂದಂತಹ ಗ್ರೀಕ್ನ ಬರಹಗಾರರು, ಫಾರ್ ಎಕ್ಸಾಂಪಲ್ ಡಿಯೋಡೋರಸ್ ಆಗಿರ್ಬೋದು, ಸ್ಟ್ರಾಬೋ ಆಗಿರ್ಬೋದು, ಫ್ಲೀನಿ, ಅರಿಯನ್, ಹೀಗೆ ಮೆಗಸ್ತಾನಿಸನ ನಂತರ ಬಂದಂತಹ ಕೆಲ ಗ್ರೀಕ್ ಬರಹಗಾರರು ತಮ್ಮ ಬರವಣಿಗೆಯಲ್ಲಿ ಮೆಗಸ್ತಾನಿಸ್ ತನ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯರ ಬಗ್ಗೆ ಅಥವಾ ಭಾರತದ ಬಗ್ಗೆ ಇಂತಹ ವಿಚಾರಗಳನ್ನು ಹೇಳಿಕೊಂಡಿದ್ದಾನೆ ಅಂತ ತಮ್ಮ ಬರಹಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇತಿಹಾಸಕಾರರಿಗೆ ಮತ್ತು ಸಂಶೋಧನಾಕಾರರಿಗೆ ಒಂದು ಕ್ಲಿಯರ್ ಆಗಿದೆ, ಮೆಗಸ್ತಾನಿಸನ ಇಂಡಿಕಾ ಕೃತಿಯ ವಿಷಯ ವಸ್ತು ಏನಾಗಿತ್ತು ಅನ್ನೋದು ಈ ಮೆಗಸ್ತಾನಿಸನ ನಂತರದ ಗ್ರೀಕ್ ಬರಹಗಾರರಿಂದ ಬಹುತೇಕ ವಿಚಾರಗಳು ಕ್ಲಿಯರ್ ಆಗಿದ್ದಾವೆ. ಹಾಗಾಗಿಯೇ ಹೇಳೋದು ಮೆಗಸ್ತಾನಿಸನ ಇಂಡಿಕಾ ಕೃತಿ ಮೌರ್ಯರ ಇತಿಹಾಸದ ಮೇಲೂ ಮತ್ತು ಭಾರತದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ವಿದೇಶಿ ಸಾಹಿತ್ಯ ಕೃತಿ ಅಂತ ಗುರುತಿಸೋದಾಗಿದೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಇರೋದು, ಚಂದ್ರಗುಪ್ತ ಮೌರ್ಯ ತನ್ನ ಜೀವನದ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು ಅಂತ ಇರೋದು. ಆಪ್ಷನ್ಸ್ ನೋಡೋದಾದರೆ ಪಾಟಲಿಪುತ್ರ ಇದೆ, ತಕ್ಷಶಿಲಾ ಇದೆ, ಗುರ್ಜಾರ ಇದೆ ಮತ್ತು ಶ್ರವಣ ಬೆಳಗೊಳ ಅಂತ. ಆಲ್ರೆಡಿ ಬಹುತೇಕ ಜನರಿಗೆ ಗೊತ್ತಿರುತ್ತೆ, ಯಾಕೆಂದರೆ ಸೇಮ್ ಇದೇ ಪಾಯಿಂಟ್ಸನ್ನು ನಾವು ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರುತಿಸ್ಬೋದು, ಶ್ರವಣ ಬೆಳಗೊಳ ಅಂತ. ಓಕೆ, ಬನ್ನಿ ಇದರ ಬಗ್ಗೆ ಇನ್ನೂ ಕೆಲವೊಂದು ವಿಚಾರ ನೋಡೋದಾದರೆ, ಚಂದ್ರಗುಪ್ತ ಮೌರ್ಯ ತನ್ನ ಜೀವನದ ಕೊನೆಯ ಸಮಯದಲ್ಲಿ ಭದ್ರಬಾಹುವಿನ ಪ್ರಭಾವಕ್ಕೆ ಒಳಗಾಗಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಜೈನ ಧರ್ಮವನ್ನು ಸ್ವೀಕಾರ ಮಾಡಿದಂಥ ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ 300ರಲ್ಲಿ ಭದ್ರಬಾಹುವಿನೊಂದಿಗೆ ಸಲ್ಲೇಖನ ವ್ರತವನ್ನು ಕೈಗೊಳ್ತಾನೆ. ಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದ ಶ್ರವಣ ಬೆಳಗೊಳಕ್ಕೆ ಬಂದು ನೆಲೆಸ್ತಾನೆ. ಆ ಸ್ಥಳದಲ್ಲಿ ಆತ ಸಲ್ಲೇಖನ ವ್ರತವನ್ನು ಕೈಗೊಳ್ಳೋದು. ಶ್ರವಣ ಬೆಳಗೊಳದಲ್ಲಿ 2 ಪ್ರಮುಖ ಐತಿಹಾಸಿಕ ಬೆಟ್ಟಗಳನ್ನು ಗುರುತಿಸ್ತೇವೆ ನಾವು, ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಅಂತ. ಅದರಲ್ಲಿ ಚಂದ್ರಗಿರಿ ಬೆಟ್ಟದ ಮೇಲೆ ವಾಸವಾಗಿದ್ದ
ಅಲ್ಲಿಯೇ ಸಲ್ಲೇಖನ ವ್ರತವನ್ನು ಕೈಗೊಳ್ತಾನೆ. ಶ್ರವಣ ಬೆಳಗೊಳದಲ್ಲಿಯೇ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಾನೆ. ಇವತ್ತಿಗೂ ಕೂಡ ನಾವು ಚಂದ್ರಗುಪ್ತ ಮೌರ್ಯನಿಗೆ ರಿಲೇಟೆಡ್ ಆಗಿರುವಂತಹ ಚಂದ್ರಗುಪ್ತ ಬಸದಿ ಅನ್ನುವಂತಹ ಒಂದು ಐತಿಹಾಸಿಕ ಸ್ಮಾರಕವನ್ನು ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಕರ್ನಾಟಕದ ಶ್ರವಣ ಬೆಳಗೊಳ ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿ ಮತ್ತು ಮೌರ್ಯರ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಐತಿಹಾಸಿಕ ಸ್ಥಳ ಅಂತ ಗುರುತಿಸೋದು. ಓಕೆ, ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋಗೋಣ. ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ನಿಮಗೆ ಹೇಳ್ದಲ್ಲ, ಶ್ರವಣ ಬೆಳಗೊಳದಲ್ಲಿ ಅತ್ಯಂತ ಪ್ರಮುಖವಾಗಿ 2 ಬೆಟ್ಟಗಳನ್ನು ಗುರುತಿಸ್ತೇವೆ ಅಂತ, ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಅಂತ. ಫಸ್ಟ್ ಒನ್ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇರೋದು ಅದು ವಿಂಧ್ಯಗಿರಿ ಅಂತ. ವಿಂಧ್ಯಗಿರಿಯ ಪರ್ವತದ ಮೇಲೆ ಗಂಗರ ಕಾಲದಲ್ಲಿ ಕೆತ್ತಿಸಲ್ಪಟ್ಟಂತಹ ಗೊಮಟೇಶ್ವರನ ವಿಗ್ರಹ ಇರೋದನ್ನು ನಾವು ಕಾಣ್ತೇವೆ. ಇವತ್ತಿಗೂ ಕೂಡ ಭಾರತದ ಅತ್ಯಂತ ಪ್ರಮುಖ ಜೈನ ಧಾರ್ಮಿಕ ಕೇಂದ್ರಗಳಲ್ಲಿ ಶ್ರವಣ ಬೆಳಗೊಳ ಗುರುತಿಸಲಾಗುತ್ತೆ. ಅದಕ್ಕೆ ಅತ್ಯಂತ ಪ್ರಮುಖ ಕಾರಣ ಅಂದರೆ ಗೊಮಟೇಶ್ವರ ವಿಗ್ರಹ ಅಂತ ಹೇಳೋದು. ಓಕೆ, ಸೆಕೆಂಡ್ ಒನ್ ಕೆಳಭಾಗದಲ್ಲಿ ಕಾಣಿಸ್ತಾ ಇರೋದು ಚಂದ್ರಗುಪ್ತ ಬಸದಿ. ಇದು ಚಂದ್ರಗಿರಿ, ಏನು ಶ್ರವಣ ಬೆಳಗೊಳದಲ್ಲಿರುವಂತಹ ಚಂದ್ರಗಿರಿ ಅಂತ ಬೆಟ್ಟ ಇದೆಯಲ್ವಾ, ಆ ಬೆಟ್ಟದ ಮೇಲೆ ಇರುವಂಥ ಒಂದು ಐತಿಹಾಸಿಕ ಸ್ಮಾರಕವಾಗಿದೆ. ಚಂದ್ರಗುಪ್ತ ಮೌರ್ಯ ತನ್ನ ಜೀವನದ ಕೊನೆಯ ದಿನಗಳನ್ನು ಕಳೆದಿರೋದು ಈ ಪ್ರದೇಶದಲ್ಲಿ ಅನ್ನೋದು ನಿಜವಾಗ್ಲೂ ವಿಶೇಷವಾದದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದ ಮೆಕ್ಯಾವೆಲಿ ಎಂದು ಯಾರಿಗೆ ಕರೆಯಲಾಗುತ್ತೆ ಅಂತ ಪ್ರಶ್ನೆ ಇರೋದು. ಆಪ್ಷನ್ಸ್ ನೋಡೋದಾದರೆ ಸಮುದ್ರಗುಪ್ತ, ಕೌಟಿಲ್ಯ, ಅಶೋಕ ಮತ್ತು ಕಾನಿಷ್ಕ ಅಂತ 4 ಜನರನ್ನೆಲ್ಲ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ನೀವು ಆಪ್ಷನ್ಸಲ್ಲೇ ಈಸಿಯಾಗಿ ಗೆಸ್ ಮಾಡ್ಬೋದು ಭಾರತದ ಮೆಕ್ಯಾವೆಲಿ ಅಂದರೆ ಯಾರು ಅಂತ. ಯಾಕೆಂದರೆ ಮೆಕ್ಯಾವೆಲಿ ಯಾರು ಅನ್ನೋದು ನಿಮಗೆ ಗೊತ್ತಿರ್ಬೋದು. ಮೆಕ್ಯಾವೆಲಿ ಒಬ್ಬ ಯುರೋಪಿನ ಪ್ರಮುಖ ರಾಜಕೀಯ ಚಿಂತಕರು. ಯಾವ ರೀತಿ ನಾವೀಗ ಪ್ಲೇಟೋ, ಅರಿಸ್ಟಾಟಲನ್ನು ಗುರುತಿಸ್ತೇವಲ್ವ, ಆ ರೀತಿ ಯುರೋಪಿನ ಅತ್ಯಂತ ಪ್ರಮುಖ ರಾಜಕೀಯ ಚಿಂತಕ ಅಥವಾ ಪಾಶ್ಚಾತ್ಯ ರಾಜಕೀಯ ಚಿಂತಕ ಅಂತ ಗುರುತಿಸೋದು. ಆಪ್ಷನ್ಸಲ್ಲಿ ಕೊಟ್ಟಿರುವಂತಹ 4 ವ್ಯಕ್ತಿಗಳನ್ನು ನೋಡಿದಾಗ ಅದರಲ್ಲಿ ಸಮುದ್ರಗುಪ್ತ, ಅಶೋಕ, ಕಾನಿಷ್ಕ 3 ರಾಜರಾಗಿದ್ದವರು. ಕೌಟಿಲ್ಯನನ್ನು ನಾವು ರಾಜಕೀಯ ಚಿಂತಕ ಅಂತ ಗುರುತಿಸ್ತೇವೆ ಭಾರತದಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀವು ಕೌಟಿಲ್ಯ ಅಂತ ಗುರುತಿಸ್ಬೋದು. ಓಕೆ, ಈ ಪ್ರಶ್ನೆಗೆ ನಾವು ವಿವರಣೆ ಪಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಪ್ರಶ್ನೆಯ ಬಗ್ಗೆ ನೋಡ್ತಾ ಹೋಗೋಣ. ಆ 2 ಪ್ರಶ್ನೆಗಳಿಗೆ ಮತ್ತೆ ನಂತರದಲ್ಲಿ ಎಟ್ ಅ ಟೈಮ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಏನಿದೆ ಪ್ರಶ್ನೆ ಅಂದರೆ, ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದನ್ನು ವಿವರಿಸುತ್ತದೆ ಅಂತಿರೋದು. ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕ್ವಶನ್ ಫ್ರೇಮ್ ಆಗಿದೆ. ಆನ್ಸರ್ ಅಥವಾ ಆಪ್ಷನ್ಸ್ ನೋಡೋದಾದರೆ ಜ್ಯೋತಿಷ್ಯ, ಆಯುರ್ವೇದ, ಅರ್ಥಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೌಟಿಲ್ಯ ಅರ್ಥಶಾಸ್ತ್ರ ಅನ್ನುವಂಥ ಒಂದು ಫೇಮಸ್ ಕೃತಿಯನ್ನು ಬರಿತಾನೆ, ಆದರೆ ಅದು ಯಾವುದೇ ಕಾರಣಕ್ಕೂ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿಲ್ಲ. ಅರ್ಥಶಾಸ್ತ್ರ ಅನ್ನೋದು ಆ ಕೃತಿಯ ಹೆಸರು, ಆದರೆ ಅಲ್ಲಿರುವಂಥ ವಿಷಯ ಯಾವುದೇ ಕಾರಣಕ್ಕೂ ಅರ್ಥಶಾಸ್ತ್ರ ಅಲ್ಲ. ಹಾಗಾಗಿ ಕೆಲ ಸ್ಪರ್ಧಾರ್ಥಿಗಳು ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ರಿಲೇಟೆಡ್ ಆಗಿಲ್ಲ. ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ನಿಮಗೆ ಹೇಳಿದೆ, ಒಬ್ಬ ರಾಜಕೀಯ ಚಿಂತಕ ಅಂತ. ಹಾಗಾಗಿ ರಾಜಕೀಯ ಚಿಂತನೆಗೆ ರಿಲೇಟೆಡ್ ಆಗಿರುವಂಥ ಆಪ್ಷನ್ಸ್ ಅಂದರೆ ಅದು ಸಾರ್ವಜನಿಕ ಆಡಳಿತ. ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ ರಿಲೇಟೆಡ್ ಆಗಿರೋದು ಸಾರ್ವಜನಿಕ ಆಡಳಿತಕ್ಕೆ ಅಂತ ಸರಿಯಾದ ಉತ್ತರ ಗುರುತಿಸೋದು. ಓಕೆ, ಬನ್ನಿ ಕೌಟಿಲ್ಯನ ಬಗ್ಗೆ ಮತ್ತು ಮೆಕ್ಯಾವೆಲಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆಕ್ಯಾವೆಲಿ ಬಗ್ಗೆ ನೋಡೋಣ. ಮೆಕ್ಯಾವೆಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಲಿನ ಅತ್ಯಂತ ಪ್ರಮುಖ ಪಾಶ್ಚಾತ್ಯ ರಾಜಕೀಯ ಚಿಂತಕ ಅಥವಾ ಯುರೋಪಿನ ರಾಜಕೀಯ ಚಿಂತಕ ಅಂತ ಗುರುತಿಸೋದು. ಈತ ಸಾಕಷ್ಟು ಕೃತಿಗಳನ್ನು ಬರಿತಾನೆ. ಅದರಲ್ಲಿ ಅತ್ಯಂತ ಫೇಮಸ್ ಆಗಿರೋದು, ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಮತ್ತು ಪೊಲಿಟಿಕಲ್ ಸೈನ್ಸ್ನ ರಿಲೇಟೆಡಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕೃತಿ ಅಂದರೆ ದ ಪ್ರಿನ್ಸ್ ಅನ್ನುವಂಥ ಒಂದು ಕೃತಿ. ಓಕೆ, ಏನಿದರ ವಿಷಯ ವಸ್ತು ಅಂತ ನೋಡೋದಾದರೆ, ಮೆಕ್ಯಾವೆಲಿ ತನ್ನ ದಿ ಪ್ರಿನ್ಸ್ ಕೃತಿಯಲ್ಲಿ ಒಬ್ಬ ರಾಜನಾದವನು ಯಾವ ಗುಣಗಳನ್ನು ಹೊಂದಿರಬೇಕು, ಯಾವ ಗುಣಗಳನ್ನು ಹೊಂದಿರಬಾರ್ದು, ರಾಜನ ಅರ್ಹತೆಗಳೇನು, ಆತ ಯಾವ ರೀತಿ ರಾಜ್ಯಾಡಳಿತ ನಡೆಸಬೇಕು, ಹೀಗೆ ರಾಜ್ಯಾಡಳಿತಕ್ಕೆ ರಿಲೇಟೆಡ್ ಆಗಿ ರಾಜನಿಗೆ ಸಾಕಷ್ಟು ವಿಷಯಗಳನ್ನು ಆತ ಈ ಕೃತಿಯಲ್ಲಿ ಸಜೆಷನ್ ಆಗಿ ಕೊಟ್ಟಿರೋದನ್ನು ನಾವು ಕಾಣ್ತೇವೆ. ಯಾವ ರೀತಿ ಮೆಕ್ಯಾವೆಲಿ ತನ್ನ ದಿ ಪ್ರಿನ್ಸ್ ಕೃತಿಯಲ್ಲಿ ರಾಜಕೀಯ ವಿಚಾರಗಳನ್ನು, ಅದರಲ್ಲೂ ಸ್ಪೆಷಲಿ ರಾಜ್ಯನಿಗೆ ರಾಜ್ಯಾಡಳಿತಕ್ಕೆ ರಿಲೇಟೆಡ್ ಆಗಿ ಫೋಕಸ್ ಮಾಡಿದ್ದಾನಲ್ಲ, ಅಂತಹದೇ ವಿಚಾರಗಳನ್ನು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ಹೇಳಿರೋದು ಕಂಡುಬರುತ್ತೆ. ಹಾಗಾಗಿಯೇ ಕೌಟಿಲ್ಯನಿಗೆ ನಾವು ಭಾರತದ ಮೆಕ್ಯಾವೆಲಿ ಅಥವಾ ಪೂರ್ವದ ಮೆಕ್ಯಾವೆಲಿ ಅಂತ ಕರೆಯೋದು. ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಗೆ ನಾವು ಮೆಕ್ಯಾವೆಲಿಯ ದಿ ಪ್ರಿನ್ಸ್ ಕೃತಿಗೆ ಹೋಲಿಕೆ ಮಾಡೋದು. ಹಾಗಾಗಿ ಇದಿಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಅಷ್ಟೇ ಅಲ್ಲ, ಕೌಟಿಲ್ಯನ ಬಗ್ಗೆ ಇನ್ನೂ ಕೆಲವೊಂದು ವಿಚಾರ ನೋಡೋದಾದರೆ, ನಾವು ಕೌಟಿಲ್ಯನಿಗೆ ಚಾಣಕ್ಯ, ವಿಷ್ಣುಗುಪ್ತ ಅನ್ನುವಂಥ ಬೇರೆ ಬೇರೆ ಹೆಸರುಗಳಿರೋದು ಸಹ ನಾವು ಇತಿಹಾಸದಲ್ಲಿ ಕಾಣ್ತೇವೆ.
ಸ್ಪೆಷಲಿ ಕೌಟಿಲ್ಯನ ಅತ್ಯಂತ ಪ್ರಮುಖ ಸಾಧನೆಗಳೆಂದರೆ ಒಂದು ಕಡೆ ಆತ ಅರ್ಥಶಾಸ್ತ್ರ ಅನ್ನುವಂಥ ಒಂದು ಅದ್ಭುತ ಕೃತಿಯನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾನೆ. ಅಷ್ಟೇ ಅಲ್ಲ, ಮೌರ್ಯ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರಲಿಕ್ಕೆ ಅತ್ಯಂತ ಪ್ರಮುಖ ಕಾರಣಕರ್ತ ಆಗಿರುವಂಥ ವ್ಯಕ್ತಿ ಅಂದರೆ ಆತನೇ ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯನಿಗೆ ನೆರವಾದಂಥ ಅತ್ಯಂತ ಪ್ರಮುಖ ವ್ಯಕ್ತಿ ಈತನಾಗಿದ್ದಾನೆ. ಮಹಾನ್ ವಿದ್ವಾಂಸನಾಗಿದ್ದ, ಘನ ಪಂಡಿತನಾಗಿದ್ದ, ಭಾರತದ ಅತ್ಯಂತ ಪ್ರಮುಖ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಗುರುತಿಸಲಾಗುವಂತಹ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದಂಥ ಒಬ್ಬ ಮಹಾನ್ ಮೇಧಾವಿ ಈತನಾಗಿದ್ದ. ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಹೇಳಿದ ಹಾಗೆ ಈತನಿಗೆ ಭಾರತದ ಮೆಕ್ಯಾವೆಲಿಯನ್ ಕರಿತೇವೆ ಅಥವಾ ಪೂರ್ವದ ಮೆಕ್ಯಾವೆಲಿಯನ್ ಕರಿತೇವೆ. ಈತನ ಅತ್ಯಂತ ಪ್ರಸಿದ್ಧ ಕೃತಿ ಅಂದರೆ ಅದು ಅರ್ಥಶಾಸ್ತ್ರ. ಇದಕ್ಕೆ ಕೂಟನೀತಿ ಶಾಸ್ತ್ರ ಅಂತ ಕೂಡ ಕರೆಯಲಾಗುತ್ತೆ. ಓಕೆ, ಅರ್ಥಶಾಸ್ತ್ರ ರಚನೆ ಆಗಿದ್ದು ಸಂಸ್ಕೃತ ಭಾಷೆಯಲ್ಲಿ. ಇದಿಷ್ಟು ವಿಚಾರ ಬೇಸಿಕ್ ಆಗಿ ಕೌಟಿಲ್ಯನ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದ್ರೆ ಬೆಟರ್. ಓಕೆ, ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋದರೆ ಅರ್ಥಶಾಸ್ತ್ರದ ವಿಷಯ ವಸ್ತು ಆಲ್ರೆಡಿ ಕ್ವಶನಲ್ಲೇ ಕ್ಲಿಯರ್ ಆಗಿದೆ. ಇದು ಸಾರ್ವಜನಿಕ ಆಡಳಿತಕ್ಕೆ ರಿಲೇಟೆಡ್ ಆಗಿರೋದು ಅಥವಾ ರಾಜ್ಯಾಡಳಿತಕ್ಕೆ ಅಂತ ಹೇಳ್ಬೋದು, ಅಥವಾ ಒಬ್ಬ ರಾಜ್ಯ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಪಾಲಿಸಬೇಕಾದಂತಹ ಅಂಶಗಳು ಯಾವುವು ಅನ್ನೋದನ್ನು ಕೌಟಿಲ್ಯ ತನ್ನ ಈ ಕೃತಿಯಲ್ಲಿ ವಿವರಿಸಿರೋದನ್ನು ನಾವು ಕಾಣ್ತೇವೆ. ಆದರೆ ಈ ಕೃತಿ ರಚನೆ ಆಗಿದ್ದು ಕ್ರಿಸ್ತಪೂರ್ವದಲ್ಲಿ, ಆದರೆ ನಮಗೆ ಸಂಶೋಧನೆಗೆ ಅಥವಾ ಈ ಕೃತಿ ಸಂಶೋಧನೆಗೆ ಒಳಪಟ್ಟಿದ್ದು ಇತ್ತೀಚಿನ ದಿನದಲ್ಲಿ. ಅಂದರೆ ಈ ಕೃತಿಯನ್ನು ಸಂಶೋಧನೆ ಮಾಡಿದ ಕೀರ್ತಿ ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರಿಗೆ ಸಲ್ಲುತ್ತೆ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿದ್ದಂಥ ಶ್ಯಾಮಶಾಸ್ತ್ರಿ ಅವರು 20ನೇ ಶತಮಾನದ ಆರಂಭದಲ್ಲಿ ಈ ಕೃತಿಯನ್ನು ಸಂಶೋಧನೆ ಮಾಡ್ತಾರೆ. ಆಮೇಲೆ ಇದು ಇಂಗ್ಲಿಷ್ ಭಾಷೆಗೂ ಕೂಡ ಟ್ರಾನ್ಸ್ಲೇಷನ್ ಆಗುತ್ತೆ. ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಕೇವಲ ಭಾರತೀಯರಿಗಷ್ಟೇ ಅಲ್ಲ, ವಿದೇಶಿಯರು ಕೂಡ ಕೌಟಿಲ್ಯನ ರಾಜಕೀಯ ವಿಚಾರಗಳ ಬಗ್ಗೆ ಅಧ್ಯಯನ ಮತ್ತು ಸಂಶೋಧನೆ ಮಾಡ್ತಾ ಇರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು, ಕೌಟಿಲ್ಯ ರಾಜ್ಯಕ್ಕೆ ಎಷ್ಟು ಮೂಲಾಂಶಗಳನ್ನು ಗುರುತಿಸಿರುವನು ಅಂತ. ನೀವು ಪೊಲಿಟಿಕಲ್ ಸೈನ್ಸನ್ನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಬರುತ್ತೆ. ರಾಜ್ಯ ಅಂತ ಯಾವುದೇ ಒಂದು ಪ್ರದೇಶಕ್ಕೆ ನಾವು ಕರಿಬೇಕಾದ್ರೆ ಅದು ಎಷ್ಟು ಮೂಲಾಂಶಗಳನ್ನು ಹೊಂದಿರಬೇಕು ಅಂತ. ಅಂದರೆ 4, 5, 6, 7 ಅಂತ ಕೊಟ್ಟಿದ್ದಾರೆ. ಓಕೆ, ಆದರೆ ಇಲ್ಲಿ ಕೇಳ್ತಾ ಇರೋದು ಕೌಟಿಲ್ಯನ ಪ್ರಕಾರ, ಅಂದರೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ರಾಜ್ಯಕ್ಕೆ ಎಷ್ಟು ಮೂಲಾಂಶ ಗುರುತಿಸಿದ್ದಾನಂತ ಕೇಳ್ತಾ ಇರೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 7. ಅಂದರೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ರಾಜ್ಯಕ್ಕೆ 7 ಮೂಲಾಂಶಗಳನ್ನು ಗುರುತಿಸಿದ್ದಾನೆ. ಆದರೆ ನಾವು ನಮ್ಮ ಪೊಲಿಟಿಕಲ್ ಸೈನ್ಸಲ್ಲಿ ಬಂದಾಗ 4 ಮೂಲಾಂಶಗಳನ್ನು ಗುರುತಿಸೋದು. ಈ 4 ಮೂಲಾಂಶಗಳನ್ನು ಗುರುತಿಸ್ತೋರಂದರೆ ಪಾಶ್ಚಾತ್ಯ ರಾಜಕೀಯ ಚಿಂತಕರು. ಈ ವೆಸ್ಟರ್ನ್ ಪೊಲಿಟಿಕಲ್ ಥಿಂಕರ್ಸು ಯಾವುದೇ ಒಂದು ಭೂಪ್ರದೇಶಕ್ಕೆ ರಾಜ್ಯ ಅಂತ ಕರಿಬೇಕಾದ್ರೆ ಅದು 4 ಮೂಲಾಂಶಗಳನ್ನು ಒಳಗೊಂಡಿರಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ಪಾಪ್ಯುಲೇಷನ್ ಇರಬೇಕಲ್ಲಿ, ಜನಸಂಖ್ಯೆ ಇರಬೇಕು. ಆಮೇಲೆ ನಿರ್ದಿಷ್ಟವಾದಂಥ ಭೂಪ್ರದೇಶ ಇರಬೇಕು, ಸರ್ಕಾರ ಇರಬೇಕು, ಮತ್ತು ಪರಮಾಧಿಕಾರ ಇರಬೇಕು. ಈ 4 ಅಂಶಗಳಿದ್ದರೆ ಅಂತಹ ಒಂದು ಭೂಪ್ರದೇಶ ಅಥವಾ ಆ ಏರಿಯಾಕ್ಕೆ ನಾವೇನು ರಾಜ್ಯ ಅಂತ ಕರಿಬೋದು. ಓಕೆ, ಆಲ್ರೆಡಿ ನಿಮಗೆ ಅಲ್ಲಿ ಇಂಡಿಯಾ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ಪೊಲಿಟಿಕಲ್ ಸೆನ್ಸಲ್ಲಿ ಇನ್ನೊಂದು ಕ್ಲಿಯರ್ ಆಗಿರಲಿ, ಅಲ್ಲಿ ದೇಶಕ್ಕೆ ರಾಜ್ಯ ಅಂತ ಕರೆಯೋದು. ಹಾಗಾಗಿ ಇಲ್ಲಿ ಇಂಡಿಯಾ ಮ್ಯಾಪನ್ನು ಬಳಸಿರೋದು, ಅದು ಸಹ ನಿಮಗೆ ಗೊತ್ತಿರಬೇಕು. ಪಾಶ್ಚಾತ್ಯ ರಾಜಕೀಯ ಚಿಂತಕರ ಪ್ರಕಾರ ರಾಜ್ಯಕ್ಕೆ 4 ಮೂಲಾಂಶಗಳಿರಬೇಕು. ಆದರೆ ಕೌಟಿಲ್ಯ ತನ್ನ ರಾಜಕೀಯ ಚಿಂತನೆಯಲ್ಲಿ ರಾಜ್ಯಕ್ಕೆ 7 ಮೂಲಾಂಶಗಳನ್ನು ಗುರುತಿಸಿದ್ದಾನೆ. ಇದಕ್ಕೆ ರಿಲೇಟೆಡ್ ಆಗಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ಸಪ್ತಾಂಗ ಸಿದ್ಧಾಂತ ಅನ್ನುವಂಥ ಒಂದು ಸಿದ್ಧಾಂತವನ್ನೇ ಮಂಡಿಸಿದ್ದಾನೆ. ಸಪ್ತಾಂಗ ಸಿದ್ಧಾಂತ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ರಾಜ್ಯದ ಮೂಲಾಂಶಗಳಿಗೆ ರಿಲೇಟೆಡ್ ಆಗಿರೋದು. ಅಂದರೆ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಅದು 7 ಮೂಲಾಂಶಗಳನ್ನು ಒಳಗೊಂಡಿರಬೇಕು. ಆ 7 ಮೂಲಾಂಶಗಳಿಗೆ ರಿಲೇಟೆಡ್ ಆಗಿರುವಂತಹ ಸಿದ್ಧಾಂತಕ್ಕೆ ಸಪ್ತಾಂಗ ಸಿದ್ಧಾಂತ ಅಂತ ಕರೆಯೋದು. ಓಕೆ, ಹಾಗಾದರೆ ಕೌಟಿಲ್ಯನ ಪ್ರಕಾರ ಆ 7 ಮೂಲಾಂಶಗಳು ಯಾವುವು ಅಂತ ನೋಡೋದಾದರೆ, ಫಸ್ಟ್ ಒನ್ ಸ್ವಾಮಿ ಅಂತಿದೆ, ಅಂದರೆ ರಾಜನಿಗೆ ಆತ ಸ್ವಾಮಿ ಅಂತ ಕರೆದಿರೋದು. ಸೆಕೆಂಡ್ ಒನ್ ಅಮಾತ್ಯ ಅಂತಿದೆ, ಅಮಾತ್ಯ ಅಂದರೆ ಮಂತ್ರಿ. ಥರ್ಡ್ ಒನ್ ಜನಪದ ಇದೆ. ಜನಪದದಲ್ಲಿ 2 ವರ್ಡ್ ಇದಾವಲ್ಲಿ, ಜನ ಮತ್ತು ಪದ ಅಂತ. ಜನ ಅಂದರೆ ಜನಸಂಖ್ಯೆ, ಪದ ಅಂದರೆ ಭೂಪ್ರದೇಶ ಅಂತ ಅರ್ಥ. ಅವೆರಡನ್ನು ಒಟ್ಟಾಗಿ ಆತ ಜನಪದ ಅಂತ ಕರೆದಿದ್ದಾನೆ. ಫೋರ್ತ್ ಒನ್ ದುರ್ಗ, ದುರ್ಗ ಅಂದರೆ ಕೋಟೆ ಬಗ್ಗೆ ಹೇಳಿರೋದು. ಫಿಫ್ತ್ ಒನ್ ಕೋಶ, ಕೋಶ ಅಂದರೆ ಖಜಾನೆ. ಸಿಕ್ಸ್ತ್ ಒನ್ ಬಲ ಅಂತಿದೆ, ಬಲ ಅಂದರೆ ಸೈನ್ಯ. ಸೆವೆಂತ್ ಸ್ನೇಹಿತ ಅಥವಾ ಮಿತ್ರ ಅಂತ ಹೇಳಿರೋದು. ಈ ರೀತಿ ಈ 7 ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಏರಿಯಾಕ್ಕೆ ಆತ ರಾಜ್ಯ ಅಂತ ಕರೆದಿರೋದು. ಈ 7 ಅಂಶಗಳನ್ನು ಮಂಡಿಸುವಂತಹ ಸಿದ್ಧಾಂತಕ್ಕೆ ಸಪ್ತಾಂಗ ಸಿದ್ಧಾಂತ ಅಂತ ಕರೆಯೋದು. ಓಕೆ, ಪ್ರತಿಯೊಂದು ಅಂಶದ ಬಗ್ಗೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾನೆ.
ಸ್ವಾಮಿ ಆದವನಲ್ಲಿ ಯಾವ ಗುಣಗಳಿರಬೇಕು, ಯಾವ ವಿಷಯದಲ್ಲಿ ಆತ ಪಾರಂಗತನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾನೆ. ಮಂತ್ರಿಗಳ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಮಂತ್ರಿಗಳನ್ನು ನೇಮಕ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ರಾಜ ಅವರಿಗೆ ಯಾವ ಪರೀಕ್ಷೆಗಳನ್ನು ಏರ್ಪಡಿಸಬೇಕು ಅನ್ನೋದನ್ನು ಹೇಳಿದ್ದಾನೆ. ರಾಜ್ಯದ ಜನಸಂಖ್ಯೆ ಮತ್ತು ರಾಜ್ಯದ ಭೂಪ್ರದೇಶ ವಿಸ್ತಾರವಾಗಿರಬೇಕಾ ಕಡಿಮೆ ಆಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾನೆ. ದುರ್ಗದ ವಿಧಗಳನ್ನು ಹೇಳಿದ್ದಾನೆ ಆತ. ಕೋಟೆಯ ಪ್ರಕಾರಗಳನ್ನು ವಿವರಿಸಿದ್ದಾನೆ. ಕೋಶ ಅತ್ಯಂತ ಸುರಕ್ಷಿತ ಸ್ಥಳದಲ್ಲಿ ಇರಬೇಕಂತ ಹೇಳ್ತಾನೆ. ಸೈನ್ಯದ ಬಗ್ಗೆ ಹೇಳ್ತಾನೆ ಮತ್ತು ಸ್ನೇಹಿತನ ಬಗ್ಗೆ ಹೇಳ್ತಾನೆ. ಈ ರೀತಿ 7 ಅಂಶಗಳನ್ನು ಆತ ಗುರುತಿಸಿರೋದು ಕಂಡುಬರುತ್ತೆ. ಕೌಟಿಲ್ಯನ ರಾಜಕೀಯ ಚಿಂತನೆಯಲ್ಲಿ ಕೇವಲ ಸಪ್ತಾಂಗ ಸಿದ್ಧಾಂತ ಅಷ್ಟೇ ಅಲ್ಲ, ನಾವು ಮಂಡಲ ಸಿದ್ಧಾಂತ ಮತ್ತು ಷಡ್ಗುಣ್ಯ ಸಿದ್ಧಾಂತ ಅನ್ನುವಂತಹ ಇನ್ನೂ 2 ಪ್ರಮುಖ ಸಿದ್ಧಾಂತಗಳನ್ನು ಗುರುತಿಸ್ತೇವೆ. ಸ್ಪೆಷಲಿ ಷಡ್ಗುಣ್ಯ ಸಿದ್ಧಾಂತದ ಬಗ್ಗೆ ನಾನು ಇಲ್ಲಿ ಒಂದು ವಿಚಾರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಷಡ್ಗುಣ್ಯ ಸಿದ್ಧಾಂತ ಸಂಪೂರ್ಣವಾಗಿ ಅದು ರಿಲೇಟೆಡ್ ಆಗಿರೋದು ವಿದೇಶಾಂಗ ನೀತಿಗೆ. ಒಬ್ಬ ರಾಜ ತನ್ನ ರಾಜ್ಯದ ವಿದೇಶಾಂಗ ನೀತಿಯನ್ನು ಪಾಲಿಸುವಾಗ ಅನುಸರಿಸಬೇಕಾದಂತಹ ಅಥವಾ ಅನುಸರಿಸಬಹುದಾದಂತಹ 6 ನೀತಿಗಳನ್ನು ಒಳಗೊಂಡಿರುವಂಥ ಒಂದು ಸಿದ್ಧಾಂತ ಇದಾಗಿದೆ. ಈ ರೀತಿ ಕೌಟಿಲ್ಯ ಭಾರತದ ಅತ್ಯಂತ ಪ್ರಮುಖ ರಾಜಕೀಯ ಚಿಂತಕ ಅಥವಾ ಪ್ರಾಚೀನ ಭಾರತದ ಮೊದಲ ರಾಜಕೀಯ ಚಿಂತಕ ಅಂತ ಹೇಳೋದು. ಅಷ್ಟೇ ಅಲ್ಲ, ರಾಜಕೀಯ ಚಿಂತಕನಾಗಿರುವುದರ ಜೊತೆಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ನೆರವಾಗಿದ್ದು ಕೂಡ ಆತನ ಒಂದು ಪ್ರಮುಖ ಸಾಧನೆ ಅಂತ ನಾವು ಇತಿಹಾಸದಲ್ಲಿ ಗುರುತಿಸ್ತೇವೆ. ನೆಕ್ಸ್ಟ್ ಒನ್ ನೋಡೋದಾದರೆ ಅಶೋಕನಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ಸಾಮ್ರಾಟ್ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ವಿವರಣೆ ಕೊಡುವಂತಹ ಶಾಸನ ಯಾವುದು ಅಂತ ಪ್ರಶ್ನೆ ಇರೋದು. ಆಪ್ಷನ್ಸ್ ನೋಡೋದಾದರೆ ಮಸ್ಕಿ ಶಾಸನ, 13ನೇ ಬಂಡೆಗಲ್ಲು ಶಾಸನ, 9ನೇ ಬಂಡೆಗಲ್ಲು ಶಾಸನ, 7ನೇ ಬಂಡೆಗಲ್ಲು ಶಾಸನ ಅಂತ ಒಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಕಳಿಂಗ ಯುದ್ಧದ ಬಗ್ಗೆ ನಾವೆಲ್ಲರೂ ಓದಿರ್ತೇವೆ ಮತ್ತು ಕೇಳಿರ್ತೇವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲರೂ ಗುರುತಿಸ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 13ನೇ ಬಂಡೆಗಲ್ಲು ಶಾಸನ. ಓಕೆ, ಬನ್ನಿ ಕಳಿಂಗ ಯುದ್ಧದ ಬಗ್ಗೆ ಮತ್ತು ಅಶೋಕನ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಳಿಂಗ ಯುದ್ಧ ನಡೆದಂತಹ ಕಾಲಾವಧಿ ಗೊತ್ತಿರಬೇಕು, ಕ್ರಿಸ್ತಪೂರ್ವ 261ರಲ್ಲಿ. ಈ ಯುದ್ಧದ ಬಗ್ಗೆ ಮಾಹಿತಿ ನೀಡುವಂಥ ಅತ್ಯಂತ ಪ್ರಮುಖ ಶಾಸನವೆಂದರೆ ಅದು 13ನೇ ಬಂಡೆಗಲ್ಲು ಶಾಸನ. ಓಕೆ, ಇಲ್ಲಿ ಕಳಿಂಗ ಅಂದರೆ ಏನಿದು? ಭೂಪ್ರದೇಶನ ಅಥವಾ ಈ ಕಳಿಂಗ ಅನ್ನುವಂಥ ವರ್ಡ್ ಏನನ್ನು ಸೂಚಿಸುತ್ತೆ ಅಂತ ನೋಡ್ತಾ ಹೋದರೆ, ಕಳಿಂಗ ಅನ್ನೋದು ಬೇರೇನೂ ಅಲ್ಲ, ಇವತ್ತು ನಾವೇನು ಒಡಿಸ್ಸಾ ರಾಜ್ಯ ಅಂತ ಗುರುತಿಸ್ತೇವಲ್ವ, ಆ ಏರಿಯಾವನ್ನು ಮುಂಚೆ ಕಳಿಂಗ ಅಂತ ಕರೆಯಲಾಗ್ತಾ ಇತ್ತು. ಹಾಗಾದರೆ ಯುದ್ಧ ನಡೆದಿರುವಂಥ ಸ್ಥಳ ಯಾವುದು ಅಂತ ನೋಡೋದಾದರೆ ಇವತ್ತಿನ ಒರಿಸ್ಸಾ ರಾಜ್ಯದ ರಾಜಧಾನಿಯಾಗಿರುವಂತಹ ಭುವನೇಶ್ವರದ ಸಮೀಪದಲ್ಲಿರುವಂತಹ ಧೌಲಿ ಅನ್ನುವಂಥ ಸ್ಥಳದಲ್ಲಿ ಈ ಯುದ್ಧ ನಡೆದಿದ್ದು. ಓಕೆ, ಯುದ್ಧದ ಪರಿಣಾಮಗಳು ಆಲ್ರೆಡಿ ನಿಮಗೆ ಗೊತ್ತಿದೆ, ಯಾಕಂದರೆ ಕಳಿಂಗ ಯುದ್ಧ ಅಷ್ಟೊಂದು ಫೇಮಸ್ ಆಗಿದೆ. ಅಷ್ಟೇ ಅಲ್ಲ, ಈ ಯುದ್ಧದ ನಂತರ ಅಶೋಕ ತನ್ನ ಮನ ಪರಿವರ್ತಿಸಿಕೊಂಡು ಆತ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಧರ್ಮ ಪ್ರಚಾರಕ್ಕಾಗಿ ಅಥವಾ ಒಳ್ಳೆಯ ಕಲ್ಯಾಣ ಕಾರ್ಯಕ್ಕಾಗಿ ತನ್ನ ಜೀವನವನ್ನು ಕಳೀತಾನಲ್ವಾ. ಹಾಗಾಗಿ ಕಳಿಂಗ ಯುದ್ಧದ ಪರಿಣಾಮಗಳ ಬಗ್ಗೆ ಬಹುತೇಕ ಎಲ್ಲರಿಗೂ ಗೊತ್ತಿರುತ್ತೆ. ಯುದ್ಧದ ಸ್ಥಿತಿಗತಿ ನೋಡೋದಾದರೆ ಈ ಯುದ್ಧದಲ್ಲಿ ಸುಮಾರು 1 ಲಕ್ಷ ಜನ ಸಾವನ್ನಪ್ಪಿದ್ರು, ಸುಮಾರು 1.5 ಲಕ್ಷ ಸೈನಿಕರ ಕೈದಿಗಳಾಗ್ತಾರೆ, ಸಾಕಷ್ಟು ರಕ್ತಪಾತ ನಡೆಯುತ್ತೆ. ಆ ಯುದ್ಧ ಭೂಮಿಯನ್ನು ನೋಡಿ ಅಶೋಕನ ಮನ ಪರಿವರ್ತನೆ ಆಗುತ್ತೆ. ಅಂದರೆ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಈ ಸೈನಿಕ ವಿಜಯಕ್ಕೆ ಬದಲಾಗಿ ಧರ್ಮ ವಿಜಯಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ, ಅಹಿಂಸೆಗೆ ಪ್ರಾಮುಖ್ಯತೆ ಕೊಡ್ತೀನಿ, ಜನರ ಕಲ್ಯಾಣಕ್ಕೆ ನಾನು ಪ್ರಾಮುಖ್ಯತೆ ಕೊಡುತ್ತೀನಿ ಅನ್ನುವಂಥ ಒಂದು ಮನಸ್ಥಿತಿಗೆ ಬರ್ತಾನೆ. ಕೊನೆಗೆ ಈ ಯುದ್ಧದ ನಂತರ ಆತ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅಶೋಕ ರಾಜನಾದ ನಂತರ ಮಾಡಿದಿರುವಂತಹ ಏಕೈಕ ಯುದ್ಧ ಇದಾಗಿದೆ ಅನ್ನೋದು ವಿಶೇಷವಾಗಿದೆ. ಓಕೆ, ನೆಕ್ಸ್ಟ್ ಒನ್ ಅಶೋಕನಿಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋದರೆ, ಅಶೋಕ ರಾಜನಾಗಿ ಅಧಿಕಾರ ಸ್ವೀಕರಿಸೋದಕ್ಕಿಂತ ಪೂರ್ವದಲ್ಲಿ ಆತ ಉಜ್ಜಯಿನಿ ಮತ್ತು ತಕ್ಷಶಿಲೆಯ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸಿದ್ದ. ಉಜ್ಜಯಿನಿಯ ರಾಜ್ಯಪಾಲನಾಗಿದ್ದಾಗ ಆತ ಮಹಾದೇವಿಯ ಜೊತೆ ವಿವಾಹ ಆಗ್ತಾನೆ. ಇವರಿಗೆ ಜನಿಸಿರುವಂತಹ ಮಕ್ಕಳಂದರೆ ಮಹೇಂದ್ರ ಮತ್ತು ಸಂಘಾಮಿತ್ರೆ. ಏನು ನಾವು ಅಶೋಕ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಸಿಲೋನ್ಗೆ ಕಳಿಸ್ತಾನಲ್ಲ, ಮಹೇಂದ್ರ ಮತ್ತು ಸಂಘಾಮಿತ್ರೆ ಅನ್ನುವಂಥ ತನ್ನ ಮಗ ಮತ್ತು ಮಗಳು ಅವರಿಬ್ಬರು ಜನಿಸಿದ್ದು ಮಹಾದೇವಿ ಅವರಿಗೆ ಅನ್ನೋದು ವಿಶೇಷವಾಗಿದೆ. ಇನ್ನು ಅಶೋಕನ ತಂದೆ ಅಥವಾ ಅಶೋಕನ ಪೂರ್ವಾಧಿಕಾರಿ ಯಾರು ಅಂತ ನೋಡೋದಾದರೆ ಬಿಂದುಸಾರ ಆಗಿದ್ದಾನೆ. ಅಶೋಕನ ನಂತರ ಅಧಿಕಾರಕ್ಕೆ ಬಂದವನು ದಶರಥ ಮೌರ್ಯ. ಓಕೆ, ಈ ರೀತಿ ಅಶೋಕನಿಗೆ ರಿಲೇಟೆಡ್ ಆಗಿ ಸಾಕಷ್ಟು ವಿಚಾರಗಳು ಗೊತ್ತಿರಬೇಕು. ಈ ವಿಚಾರಕ್ಕೆ ರಿಲೇಟೆಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಕೂಡ ಮೇಲಿನ ಮೇಲೆ ಫ್ರೇಮ್ ಆಗ್ತಾ ಇರ್ತವೆ. ಓಕೆ, ಇನ್ನೂ ಕೆಲವೊಂದು ವಿಚಾರ ನೋಡೋದಾದರೆ, ಅಶೋಕ ಸಿಂಹಾಸನ ಅಲಂಕರಿಸಿದಾಗ ನೇಮಕ ಮಾಡಿಕೊಂಡಿರುವಂಥ ಪ್ರಧಾನಮಂತ್ರಿ ಅಥವಾ ಆತನ ಗುರು ಅಂದರೆ ರಾಧಾಗುಪ್ತನಾಗಿದ್ದ. ಪ್ರಾಚೀನ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯವನ್ನು ಆಳಿರುವಂತಹ ರಾಜರಲ್ಲಿ ಅಶೋಕ ಸಹ ಒಬ್ಬನಾಗಿದ್ದಾನೆ.
ಬೌದ್ಧ ಧರ್ಮಕ್ಕೆ ಅಶೋಕ ಸಾಕಷ್ಟು ಕೊಡುಗೆ ನೀಡ್ತಾನೆ, ಹಾಗಾಗಿ ಈತನಿಗೆ ದ್ವಿತೀಯ ಬುದ್ಧ ಅಂತ ಕರೆಯೋದು. ಬೌದ್ಧ ಧರ್ಮಕ್ಕೆ ಕೊಡುಗೆಯ ಜೊತೆಗೆ ಬುದ್ಧನ ತತ್ವಗಳನ್ನು ಸ್ವತಃ ಪಾಲಿಸ್ತಾನೆ ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅಶೋಕ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾನೆ, ಹಾಗಾಗಿ ಈತನಿಗೆ ಎರಡನೇ ಬುದ್ಧ ಅಂತ ಸಹ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಕರ್ನಾಟಕದ ಯಾವ ಶಾಸನದಲ್ಲಿ ಅಶೋಕನ ಹೆಸರು ಉಲ್ಲೇಖ ಆಗಿದೆ ಅಂತ ಇರೋದು. ಆಪ್ಷನ್ಸ್ ನೋಡೋದಾದರೆ ಸನ್ನತಿ ಇದೆ, ಮಸ್ಕಿ ಇದೆ, ಗವಿಮಠ ಮತ್ತು ಬ್ರಹ್ಮಗಿರಿ ಅಂತ. ಈ 4 ಸ್ಥಳಗಳಲ್ಲಿ ಯಾವ ಸ್ಥಳದಲ್ಲಿ ದೊರಕಿರುವಂತಹ ಶಾಸನದಲ್ಲಿ ಅಶೋಕನ ಹೆಸರು ಉಲ್ಲೇಖ ಆಗಿದೆ ಅಂತ ಪ್ರಶ್ನೆ ಇರೋದು. ಇದು ಕೇವಲ ಕರ್ನಾಟಕ ಹಿಸ್ಟ್ರಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ಇತಿಹಾಸದಲ್ಲಿಯೇ ಸಾಕಷ್ಟು ಬದಲಾವಣೆಯನ್ನು ತಂದುಕೊಟ್ಟಿರುವಂತಹ ಒಂದು ಸ್ಥಳ ಇದು. ಹಾಗಾಗಿ ಬಹುತೇಕ ಜನರಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿರುತ್ತೆ, ಅದುವೇ ಮಸ್ಕಿ ಶಾಸನ ಅಂತ. ಓಕೆ, ಬನ್ನಿ ಮಸ್ಕಿ ಶಾಸನದ ಬಗ್ಗೆ ಮತ್ತು ಆ ಮಸ್ಕಿ ಅನ್ನುವಂಥ ಪ್ಲೇಸ್ ಯಾವ ಜಿಲ್ಲೆಯಲ್ಲಿದೆ, ಈ ಶಾಸನವನ್ನು ಸಂಶೋಧನೆ ಮಾಡಿದವರು ಯಾರು ಮತ್ತು ಈ ಶಾಸನದ ವಿಶೇಷತೆಗಳೇನು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡೋದಾದರೆ ಮಸ್ಕಿ ಇರೋದು ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸು. ಈ ಶಾಸನವನ್ನು ಸಂಶೋಧನೆ ಮಾಡಿದ ಕೀರ್ತಿ ಸಿ ಬೇಡನ್ ಅವರಿಗೆ ಸಲ್ಲತ್ತೆ. 1915ರಲ್ಲಿ ಅವರು ಈ ಶಾಸನವನ್ನು ಸಂಶೋಧನೆ ಮಾಡ್ತಾರೆ. ಓಕೆ, ಏನು ಈ ಶಾಸನದ ವಿಶೇಷತೆ ಅಂತ ನೋಡೋದಾದರೆ ಈ ಶಾಸನದಲ್ಲಿ ಶಾಸನವನ್ನು ಹೊರಡಿಸಿರುವಂತಹ ರಾಜನ ಹೆಸರು ಉಲ್ಲೇಖ ಇದೆ. ಅಂದರೆ ದೇವನಾಂಪ್ರಿಯ ಅಶೋಕ ಅನ್ನುವಂತಹ ಪದಗಳು ಈ ಶಾಸನದಲ್ಲಿ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಈ ಶಾಸನ ಹೆಚ್ಚು ವಿಶೇಷತೆ ಅಂತ ಹೇಳೋದು. 1915ರವರೆಗೆ ಅಶೋಕನ ಸಾಕಷ್ಟು ಶಾಸನಗಳು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಂಶೋಧನೆಗೆ ಒಳಗಾಗಿದ್ದು, ಆದರೆ ಆ ಯಾವ ಶಾಸನಗಳಲ್ಲಿಯೂ ಸಹ ಅಶೋಕನ ಹೆಸರು ಉಲ್ಲೇಖ ಇರಲಿಲ್ಲ. ಶಾಸನವನ್ನು ಹೊರಡಿಸಿರುವಂತಹ ರಾಜನ ಹೆಸರು ಪ್ರಿಯದರ್ಶಿ ಅಥವಾ ದೇವನಾಂಪ್ರಿಯ ಅಂತ ಬಳಕೆಯಾಗಿತ್ತು. ಆದರೆ ಇತಿಹಾಸಕಾರರಿಗಿದ್ದಂಥ ಗೊಂದಲ ಏನಂದರೆ ಈ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಅನ್ನುವಂತಹ ಶಬ್ದಗಳು ಯಾರಿಗೆ ರಿಲೇಟೆಡ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಅವರಿಗೆ ಕನ್ಫರ್ಮ್ ಇರಲಿಲ್ಲ. ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಂತಹ ಕೀರ್ತಿ ಮಸ್ಕಿ ಶಾಸನಕ್ಕೆ ಸಲ್ಲುತ್ತೆ. ಹಾಗಾಗಿ ಮಸ್ಕಿ ಶಾಸನ ಕೇವಲ ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ಇತಿಹಾಸದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿರುವಂಥ ಶಾಸನವಾಗಿದೆ. ಸ್ಪೆಷಲಿ ಅಶೋಕನ ಬಗ್ಗೆ ಇದ್ದಂತಹ ಗೊಂದಲಗಳೇನಿದಲ್ಲ, ಆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಂತಹ ಕೀರ್ತಿ ನಮ್ಮ ರಾಜ್ಯದ ಮಸ್ಕಿ ಶಾಸನಕ್ಕೆ ಸಲ್ಲುತ್ತೆ. ಹಾಗಾಗಿ ಮಸ್ಕಿ ಶಾಸನದ ಬಗ್ಗೆ ಸಾಕಷ್ಟು ಮೇಲಿನ ಮೇಲೆ ಕ್ವಶನ್ಗಳು ಫ್ರೇಮ್ ಆಗ್ತಾ ಇರ್ತವೆ. ಓಕೆ, ಅದಾದ ನಂತರ ಮಸ್ಕಿ ಶಾಸನ ಸಂಶೋಧನೆ ಆದ ನಂತರ ಇನ್ನೂ ಕೆಲವೊಂದು ಶಾಸನಗಳಲ್ಲಿ ಕೂಡ ಅಶೋಕನ ಹೆಸರು ಮತ್ತು ಬಿರುದು ಉಲ್ಲೇಖ ಇರೋದು ಕಂಡುಬರುತ್ತೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಶಾಸನ ನಿಮಗೆ ಗೊತ್ತಿರಬೇಕು, ಅದುವೇ ಮಧ್ಯಪ್ರದೇಶದ ಗುರ್ಜಾರ ಶಾಸನ. ಈ ಶಾಸನದಲ್ಲಿಯೂ ಕೂಡ ಅಶೋಕನ ಪೂರ್ಣ ಹೆಸರು ಮತ್ತು ಆತನ ಬಿರುದು ಇರೋದನ್ನು ನಾವು ಕಾಣ್ತೇವೆ. ಅಶೋಕನ ಶಾಸನಗಳ ರಚನೆಕಾರ ಉಪಗುಪ್ತನಾಗಿದ್ದ, ಇನ್ನು ಅಶೋಕನ ಶಾಸನಗಳ ಲಿಪಿಕಾರ ಚಪಡನಾಗಿದ್ದ. ಓಕೆ, ನೆಕ್ಸ್ಟ್ ಒನ್ ಅಶೋಕನ ಶಾಸನಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಅಶೋಕನಿಗೆ ಭಾರತದಲ್ಲಿ ಶಿಲಾಶಾಸನಗಳ ಪಿತಾಮಹ ಅಂತ ಕರೆಯೋದು. ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಎಪಿಗ್ರಾಫಿ ಅಂತ ಕರೀತಾರೆ, ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಇನ್ನು ಅಶೋಕನ ಶಾಸನಗಳು ಯಾವ ಯಾವ ಭಾಷೆಯಲ್ಲಿ ಲಭಿಸಿದ್ದಾವೆ ಅಂತ ನೋಡ್ತಾ ಹೋದರೆ ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ದೊರಕಿದ್ದಾವೆ, ಪಾಳಿ, ಗ್ರೀಕ್, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅಶೋಕನ ಶಾಸನಗಳಿರೋದು ಕಂಡುಬರುತ್ತೆ. ಇನ್ನು ಲಿಪಿಗಳ ವಿಚಾರಕ್ಕೆ ಬಂದರೆ ಅತ್ಯಂತ ಪ್ರಮುಖವಾಗಿ ನಾವು 3-4 ಲಿಪಿಗಳನ್ನು ಕಾಣ್ಬೋದು. ಸ್ಪೆಷಲಿ ಬ್ರಾಹ್ಮಿ ಲಿಪಿ ಭಾರತದ ಬಹುತೇಕ ಶಾಸನಗಳಲ್ಲಿ ಬಳಕೆಯಾಗಿರುವಂಥ ಲಿಪಿ ಇದಾಗಿದೆ. ಇನ್ನು ಭಾರತದ ವಾಯುವ್ಯ ಭಾಗದಲ್ಲಿ ದೊರೆತಿರುವಂತಹ ಕೆಲ ಶಾಸನಗಳಲ್ಲಿ ಖರೋಷ್ಠಿ ಲಿಪಿ ಇರೋದು ಕಂಡುಬರುತ್ತೆ ಮತ್ತು ಅರಮಿಕ ಅನ್ನುವಂತಹ ಲಿಪಿ ಇರೋದು ಕಂಡುಬರುತ್ತೆ. ಇನ್ನು ಅಫ್ಘಾನಿಸ್ತಾನ ಅಂತ ಏರಿಯಾದಲ್ಲಿ ಹೋದಾಗ ಆ ಏರಿಯಾದಲ್ಲಿ ಕೂಡ ನಾವು ಅಶೋಕನ ಶಾಸನಗಳನ್ನು ಕಾಣ್ಬೋದು. ಆ ಶಾಸನಗಳಲ್ಲಿ ಗ್ರೀಕ್ ಮತ್ತು ಅರಮಿಕ್ ಲಿಪಿ ಬಳಕೆ ಆಗಿರೋದು ಕಂಡುಬರುತ್ತೆ. ಇನ್ನೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ವಿಚಾರ ಏನಂದರೆ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವರು ಅಥವಾ ಮೊಟ್ಟ ಮೊದಲ ಬಾರಿಗೆ ಅರ್ಥೈಸಿದವರು ಯಾರು ಅಂತ ಕೇಳಿದ್ರೆ ಜೇಮ್ಸ್ ಪ್ರಿನ್ಸಪ್ ಅವರು. ಇವರು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನು ವಿಶ್ಲೇಷಣೆ ಮಾಡ್ತಾರೆ. 1837ರಲ್ಲಿ ಜೇಮ್ಸ್ ಪ್ರಿನ್ಸಪ್ ಅವರು ಈ ಸಾಧನೆಯನ್ನು ಅಥವಾ ಇದೊಂದು ಒಳ್ಳೆ ಕೆಲಸವನ್ನು ನಿರ್ವಹಿಸ್ತಾರೆ. ನೆಕ್ಸ್ಟ್ ಒನ್ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ದೊರಕಿದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಕ್ವಶನ್ಸ್ಗಳು ಫ್ರೇಮ್ ಆಗ್ತಾ ಇರ್ತವೆ. ಸ್ಪೆಷಲಿ ಒಂದು ಪ್ಲೇಸ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಯಾವುದು? ರಾಯಚೂರು ಜಿಲ್ಲೆಯ ಮಸ್ಕಿ ಅನ್ನುವಂಥ ಪ್ಲೇಸು. ಅದನ್ನು ಹೊರತುಪಡಿಸಿ ಕೂಡ ಇನ್ನೂ ಕೆಲವೊಂದು ಪ್ಲೇಸ್ಗಳಲ್ಲಿ ಅಶೋಕನ ಶಾಸನ ದೊರಕಿರೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಕೊಪ್ಪಳ ಜಿಲ್ಲೆಯ ಗವಿಮಠ ಆಗಿರ್ಬೋದು, ಪಾಲ್ಕಿಗುಂಡ ಪ್ಲೇಸ್ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ, ಜಟ್ಟಿಂಗರಾಮೇಶ್ವರದಲ್ಲಿ ಅಶೋಕನ ಶಾಸನಗಳು ದೊರಕಿದ್ದಾವೆ. ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳ್ಳಂ ಅನ್ನುವಂಥ ಪ್ಲೇಸಲ್ಲಿ ಕೂಡ ಅಶೋಕನ ಶಾಸನ ದೊರಕಿದ್ದಾವೆ. ಇನ್ನು ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿಯೂ ಸಹ ಅಶೋಕನ ಶಾಸನ ದೊರಕಿದ್ದಾವೆ.
ಹೀಗೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಅಶೋಕನ ಶಾಸನಗಳು ದೊರಕಿರೋದನ್ನು ನಾವು ಕಾಣ್ತೇವೆ. ಇಲ್ಲಿ ನಿಮಗೆ ಅಶೋಕನ ಶಾಸನಗಳು ದೊರಕಿರುವಂಥ ಸ್ಥಳ ಗೊತ್ತಿರಬೇಕು, ಅದರ ಜೊತೆಗೆ ಅದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಯಾಕೆಂದರೆ ಈ ಮ್ಯಾಚ್ ದಿ ಫಾಲೋವಿಂಗ್ ಅನ್ನುವಂಥ ಫ್ರೇಮಲ್ಲಿ ಕ್ವಶನ್ಗಳೇನು ಫ್ರೇಮ್ ಆಗ್ತಾವಲ್ವ, ಅಂತಹ ಕ್ವಶನಲ್ಲಿ ಇಂತಹ ಪ್ಲೇಸಸನ್ನು ನಿಮಗೆ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ಇರೋದು, ಅಶೋಕ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಥವಾ ಪ್ರಸಾರಕ್ಕಾಗಿ ಈ ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಂಡನು ಅಂತ ಪ್ರಶ್ನೆ ಇರೋದು. ಅಂದರೆ ಸ್ಟೇಟ್ಮೆಂಟ್ ರೂಪದಲ್ಲಿರುವಂಥ ಪ್ರಶ್ನೆ ಇದಾಗಿದೆ. ಅಲ್ಲಿರುವಂತಹ 4 ಸ್ಟೇಟ್ಮೆಂಟ್ಗಳನ್ನು ಮೊದಲು ನೋಡೋಣ, ಆಮೇಲೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಗುರುತಿಸೋಣ. ಮೊದಲನೇ ಸ್ಟೇಟ್ಮೆಂಟ್ ಇರೋದು, ಅಶೋಕ ತನ್ನ ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸಿದ್ದು ಅಂತ ಮೊದಲನೇ ಸ್ಟೇಟ್ಮೆಂಟ್ ಇರೋದು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದರೆ, ಅಶೋಕ ಗೌತಮ ಬುದ್ಧ ಅವರ ತತ್ವಗಳನ್ನು ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸಿದನು ಅಂತಿರೋದು. ಥರ್ಡ್ ಸ್ಟೇಟ್ಮೆಂಟ್ ಇರೋದು, ಸಾಮ್ರಾಟ್ ಅಶೋಕ ತನ್ನ ಮಗ ಮಹೇಂದ್ರ ಮತ್ತು ಮಗಳಾದ ಸಂಘಮಿತ್ರೆಯರನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸಿದ್ನು ಅಂತಿರೋದು. ಇನ್ನು ಕೊನೆಯ ಸ್ಟೇಟ್ಮೆಂಟ್ ಇರೋದು, ಅಶೋಕ ತನ್ನ ರಾಜ್ಯದ ರಾಜಧಾನಿಯಾಗಿದ್ದಂತಹ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದ್ನು ಅಥವಾ ಸಂಘಟಿಸಿದನು ಅಂತ ಇರೋದು. ಓಕೆ, ಈ 4 ಸ್ಟೇಟ್ಮೆಂಟ್ಸ್ಗಳಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ಆಲ್ರೆಡಿ ನಾವು ಚರ್ಚೆ ಮಾಡಿರೋದೇ ಇದೆ. ಸ್ಪೆಷಲಿ 3ನೇ ಸ್ಟೇಟ್ಮೆಂಟ್ ಆಲ್ರೆಡಿ ಗೊತ್ತಿದೆ ನಿಮಗೆ, ತನ್ನ ಮಗ ಮತ್ತು ಮಗಳನ್ನು ಶ್ರೀಲಂಕಾ ದೇಶಕ್ಕೆ ಕಳಿಸಿದ್ನು ಅಂತ. ಬೌದ್ಧ ಧರ್ಮ ಸಮ್ಮೇಳನ ಏರ್ಪಡಿಸಿದ್ನು ಅನ್ನುವಂತಹ ವಿಚಾರವನ್ನು ನಾವು ಆಲ್ರೆಡಿ ವಿಜಯಭವ ಯೂಟ್ಯೂಬ್ ಚಾನಲಲ್ಲಿ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋದಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇನ್ನು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ಅಶೋಕ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾನೆ. ಹಾಗಾಗಿ ಈ 4 ಸ್ಟೇಟ್ಮೆಂಟ್ಸನ್ನು ನಾವು ಅನಾಲಿಸಿಸ್ ಮಾಡಿದಾಗ ನಮಗೆ ಸರಿಯಾದ ಉತ್ತರ ಅಂತ ಗುರುತಿಸೋದು ಈ 4 ಹೇಳಿಕೆಗಳು ಸರಿ ಅಂತ ಹೇಳಿರುವಂತಹ 4ನೇ ಆಪ್ಷನ್ಸು ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸೋದು. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ. ಅಂದರೆ ಅಶೋಕ ಕೇವಲ ನಾವು ಪ್ರೀವಿಯಸ್ ಕ್ವಶನಲ್ಲಿ ನೋಡಿದ ಹಾಗೆ ಇದಿಷ್ಟೇ ವಿಚಾರ ಅಲ್ಲ, ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಇನ್ನೂ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದಾನೆ. ಅಂತಹ ಒಂದೆರಡು ಕ್ರಮಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇರೋದು. ಸ್ಪೆಷಲಿ ಸಾಮ್ರಾಟ್ ಅಶೋಕ ಗೌತಮ ಬುದ್ಧ ಅವರ ಜೀವನಕ್ಕೆ ರಿಲೇಟೆಡ್ ಆಗಿರುವಂತಹ ಅತ್ಯಂತ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡ್ತಾನೆ ಮತ್ತು ಅಲ್ಲಿ ಧರ್ಮಗೋಷ್ಠಿಗಳನ್ನು ಕೂಡ ಏರ್ಪಡಿಸ್ತಾನೆ. ಸ್ಪೆಷಲಿ ಲುಂಬಿನಿ ವನ ಆಗಿರ್ಬೋದು, ಕಪಿಲ ವಸ್ತು ಆಗಿರ್ಬೋದು, ಗಯಾ ಆಗಿರ್ಬೋದು, ಸಾರನಾಥ ಆಗಿರ್ಬೋದು, ಕುಶಿನಗರ ಆಗಿರ್ಬೋದು. ಹೀಗೆ ಗೌತಮ ಬುದ್ಧ ಅವರ ಜೀವನದ ಅತ್ಯಂತ ಪ್ರಮುಖ ಘಟನೆಗಳಿಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಪ್ಲೇಸ್ಗಳಿಗೂ ಕೂಡ ಭೇಟಿ ನೀಡ್ತಾರೆ. ಅಷ್ಟೇ ಅಲ್ಲ, ಬೌದ್ಧ ಧರ್ಮವನ್ನು ತನ್ನ ಸಾಮ್ರಾಜ್ಯದ ಹೊರಗಡೆ, ಇವತ್ತಿನ ಭಾರತ ದೇಶವನ್ನು ನಾವು ಕಾಣ್ತೀವಲ್ವ, ಅದರ ಹೊರಗಡೆಯೂ ಸಹ ಬೌದ್ಧ ಧರ್ಮ ಪ್ರಚಾರ ಮಾಡಲಿಕ್ಕೆ ನಿಯೋಗಗಳನ್ನು ಕಳಿಸ್ತಾನೆ. ಸ್ಪೆಷಲಿ ಅಫ್ಘಾನಿಸ್ತಾನ ಆಗಿರ್ಬೋದು, ಬರ್ಮಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಅಥವಾ ಯುರೋಪಿನ ಕೆಲವೊಂದು ಏರಿಯಾಗಳಿಗೂ ಕೂಡ ಆತ ನಿಯೋಗಗಳನ್ನು ಕಳಿಸೋದನ್ನು ನಾವು ನೋಡ್ತೇವೆ. ಓಕೆ, ಇನ್ನು ಇದಕ್ಕೆ ಎಡಿಷನಲ್ ಇನ್ಫಾರ್ಮೇಷನ್ ನೋಡೋದಾದರೆ, ಅಶೋಕ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಒಂದೊಂದು ಏರಿಯಾಕ್ಕೂ ಒಬ್ಬೊಬ್ಬ ಪ್ರಚಾರಕರನ್ನು ಕಳಿಸಿರೋದನ್ನು ಸಹ ನಾವು ಮೌರ್ಯರ ಇತಿಹಾಸದಲ್ಲಿ ನೋಡ್ತೇವೆ. ಆದರೆ ನಮಗೆ ಗೊತ್ತಿರೋದು ಅಥವಾ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರೋದು ಶ್ರೀಲಂಕಾ ದೇಶಕ್ಕೆ ಹೋದಂತಹ ಮಹೇಂದ್ರ ಮತ್ತು ಸಂಘಮಿತ್ರೆಯರ ಬಗ್ಗೆ ಮಾತ್ರ ಗೊತ್ತಿದೆ. ಓಕೆ, ಇವರನ್ನು ಹೊರತುಪಡಿಸಿಯೂ ಸಹ ಇನ್ನೂ ಕೆಲ ಪ್ರಚಾರಕರನ್ನು ಬೇರೆ ಬೇರೆ ಪ್ಲೇಸ್ಗಳಿಗೆ ಕಳಿಸಿರೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಬನವಾಸಿ, ನಾವು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬನವಾಸಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ರಕ್ಷಿತನನ್ನು ಕಳಿಸ್ತಾನೆ. ಮೈಸೂರಿಗೆ ಮಹಾದೇವನನ್ನು ಕಳಿಸ್ತಾನೆ. ಗ್ರೀಕ್ ದೇಶಕ್ಕೆ ಮಹಾರಕ್ಷಿತನನ್ನು ಕಳಿಸ್ತಾನೆ. ಅಷ್ಟೇ ಅಲ್ಲ, ಹಿಮಾಲಯ ಪ್ರದೇಶಕ್ಕೆ ಮಜ್ಜಿಮನನ್ನು ಕಳಿಸ್ತಾನೆ. ಇನ್ನು ಬರ್ಮಾ ದೇಶಕ್ಕೆ ಸೋನ್ ಮತ್ತು ಉತ್ತರ ಅನ್ನುವಂಥ ವ್ಯಕ್ತಿಗಳನ್ನು ಕಳಿಸ್ತಾನೆ. ಈ ರೀತಿ ಅಶೋಕ ಬೌದ್ಧ ಧರ್ಮಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡ್ತಾನೆ. ಬೌದ್ಧ ಧರ್ಮದ ತತ್ವಗಳನ್ನು ಪ್ರಸಾರ ಮಾಡಲಿಕ್ಕೆ ಆತ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾನೆ. ಓಕೆ, ನೆಕ್ಸ್ಟ್ ಒನ್ ಇರೋದು ಮೌರ್ಯರ ಆಡಳಿತಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಇದಾಗಿದೆ. ಮೌರ್ಯರ ಕಾಲದಲ್ಲಿ ಕಂಟಕ ಶೋಧನ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಪ್ರಶ್ನೆ ಕೇಳಿರೋದು. ಅಂದರೆ ಇದು ಸಿವಿಲ್ ನ್ಯಾಯಾಲಯನ, ಕ್ರಿಮಿನಲ್ ನ್ಯಾಯಾಲಯನ, ಮೇಲಿನ 2 ಅಥವಾ ಮೇಲಿನ 2 ಅಲ್ಲ ಅಂತ ಆಪ್ಷನ್ಸ್ ಇರೋದು. ಅಂದರೆ ಕಂಟಕ ಶೋಧನ ಅಂದರೆ ಏನು ಅಂತ ಇಲ್ಲಿ ಕ್ವಶನ್ ಫ್ರೇಮ್ ಆಗಿರೋದು. ಇದು ಮೌರ್ಯರ ಆಡಳಿತಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಅಂತಾದರೂ ಹೇಳ್ಬೋದು, ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಕೂಡ ನಾವು ಈ ವರ್ಡ್ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಮೌರ್ಯರ ಬಹುತೇಕ ಆಡಳಿತ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಧರಿಸಿರೋದ್ರಿಂದ ಈ ಆಡಳಿತ ವ್ಯವಸ್ಥೆಯಲ್ಲಿ ಬಂದಾಗ ಬಹುತೇಕ ಹೋಲಿಕೆಯನ್ನು ನಾವು ಕಾಣ್ತೇವೆ. ಇಲ್ಲಿ ಕಂಟಕ ಶೋಧನ ಅನ್ನುವಂತಹ ವರ್ಡ್ ಅಥವಾ ಈ ಕಂಟಕ ಶೋಧನ ಸಿವಿಲ್ ನ್ಯಾಯಾಲಯಕ್ಕೆ ಕರಿತಾ ಇದ್ರು. ಅಂದರೆ ಮೌರ್ಯರ ಕಾಲದಲ್ಲಿ 2 ಬಗೆಯ ನ್ಯಾಯಾಲಯಗಳನ್ನು ನಾವು ಕಾಣ್ತೇವೆ. ಅಂದರೆ ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಬಂದಾಗ ಅವರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ 2 ಬಗೆಯ ನ್ಯಾಯಾಲಯಗಳನ್ನು ಕಾಣ್ತೇವೆ. ಒಂದು, ಸಿವಿಲ್ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಒಂದು ನ್ಯಾಯಾಲಯ ಅವರು ಅನುಷ್ಠಾನಕ್ಕೆ ತಂದಿದ್ರು. ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಒಂದು ಪ್ರತ್ಯೇಕ ನ್ಯಾಯಾಲಯ ವ್ಯವಸ್ಥೆಯನ್ನು ಅವರು ಅಸ್ತಿತ್ವಕ್ಕೆ ತಂದಿದ್ರು.
ಹಾಗಾಗಿ ಸಿವಿಲ್ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸ್ತಾ ಇದ್ದಂತಹ ನ್ಯಾಯಾಲಯಕ್ಕೆ ಧರ್ಮಸ್ಥೇಯ ಅಂತ ಕರೆಯಲಾಗ್ತಾ ಇತ್ತು. ಕ್ರಿಮಿನಲ್ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸ್ತಾ ಇದ್ದಂತಹ ನ್ಯಾಯಾಲಯಕ್ಕೆ ಕಂಟಕ ಶೋಧನ ಅಂತ ಕರಿತಾ ಇದ್ರು. ಹಾಗಾಗಿ ಕಂಟಕ ಶೋಧನ ಅನ್ನೋದು ಸಿವಿಲ್ ನ್ಯಾಯಾಲಯಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಡ್ ಅಂತ ಹೇಳ್ಬೋದು, ಅಥವಾ ಸಿವಿಲ್ ನ್ಯಾಯಾಲಯಕ್ಕೆ ಇದ್ದಂತಹ ಹೆಸರು, ಆವಾಗಿನ ಕಾಲದಲ್ಲಿದ್ದಂತಹ ಒಂದು ಹೆಸರು ಅಂತ ಗುರುತಿಸೋದು. ಓಕೆ, ನೆಕ್ಸ್ಟ್ ಮೌರ್ಯರ ಆಡಳಿತದ ಮುಂದುವರೆದ ಭಾಗ ನೋಡೋದಾದರೆ, ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿದ್ರು. ಸ್ಪೆಷಲಿ ಇನ್ನು ಪರ್ಟಿಕ್ಯುಲರ್ ನೋಡೋದಾದರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು 4 ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿದ್ರು. ಅಂದರೆ ಉತ್ತರ ಪಥ, ದಕ್ಷಿಣ ಪಥ, ಅವಂತಿ ಮತ್ತು ಪ್ರಾಚ್ಯ ಅಂತ 4 ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿರೋದು ಕಂಡುಬರುತ್ತೆ. ಅಶೋಕನ ಕಾಲದಲ್ಲಿ ಪ್ರಾಂತ್ಯಗಳ ಸಂಖ್ಯೆ 5ಕ್ಕೆ ಏರಿಕೆ ಆಗುತ್ತೆ. ಅಂದರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿದ್ದಂತಹ 4 ಪ್ರಾಂತ್ಯಗಳ ಜೊತೆಗೆ ಕಳಿಂಗ ಅನ್ನುವಂಥ ಒಂದು ಹೊಸ ಪ್ರಾಂತ್ಯ ರಚನೆ ಆಗುತ್ತೆ. ತೋಸಾಲಿ ಇದರ ರಾಜಧಾನಿ ಆಗಿತ್ತು. ಓಕೆ, ಈ ರೀತಿ ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿದ್ರು. ಆ ಪ್ರಾಂತ್ಯಗಳನ್ನು ಮತ್ತೆ ಜಿಲ್ಲೆಗಳಾಗಿ ಡಿವೈಡ್ ಮಾಡಿದ್ರು, ಜಿಲ್ಲೆಗಳನ್ನು ಗ್ರಾಮಗಳಾಗಿ ಡಿವೈಡ್ ಮಾಡಿದ್ರು. ಓಕೆ, ಅದಕ್ಕೂ ಮುಂಚೆ ಇನ್ನೊಂದು ವಿಚಾರ ಕ್ಲಿಯರ್ ಆಗಿರಬೇಕು. ಈ ಪ್ರಾಂತ್ಯಗಳಿಗೆ ಸಾಮಾನ್ಯವಾಗಿ ಯುವರಾಜರನ್ನೇ ರಾಜ್ಯಪಾಲರನ್ನಾಗಿ ನೇಮಕ ಮಾಡ್ತಾ ಇದ್ರು. ಆಲ್ರೆಡಿ ಅಶೋಕನ ಬಗ್ಗೆ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ ನಿಮಗೆ, ಈತ ಮುಂಚೆ ರಾಜ್ಯಪಾಲನಾಗಿ, ಪ್ರಾಂತ್ಯಗಳಿಗೆ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸಿದ್ದ ಅಂತ. ಹಾಗಾಗಿ ರಾಜ ಕುಟುಂಬದಲ್ಲಿದ್ದಂತಹ ಯುವರಾಜರನ್ನೇ ಬಹುತೇಕ ಪ್ರಾಂತ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗ್ತಾ ಇತ್ತು. ಇನ್ನು ಜಿಲ್ಲೆಯ ಆಡಳಿತಾಧಿಕಾರಿಗೆ ಸ್ಥಾನಿಕ ಅಂತ ಕರೆಯಲಾಗ್ತಾ ಇತ್ತು, ಗ್ರಾಮದ ಆಡಳಿತಾಧಿಕಾರಿಗೆ ಗ್ರಾಮಿಕ ಅಂತ ಕರೆಯಲಾಗ್ತಾ ಇತ್ತು. ಪ್ರತಿ 10 ಗ್ರಾಮಗಳಿಗೆ ಒಂದು ಗುಂಪನ್ನು ಮಾಡ್ತಾ ಇದ್ರು. ಆ 10 ಗ್ರಾಮಗಳ ಮುಖ್ಯಸ್ಥರಿಗೆ ಗೋಪ ಅಂತ ಕರೆಯಲಾಗ್ತಾ ಇತ್ತು. ಅಷ್ಟೇ ಅಲ್ಲ, ಮೌರ್ಯರ ಆಡಳಿತದಲ್ಲಿ ಬಂದಾಗ ಇನ್ನೂ ಕೆಲ ಅಧಿಕಾರಿಗಳ ಹೆಸರು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ರಜುಕ ಅನ್ನುವಂಥ ಒಬ್ಬ ಅಧಿಕಾರಿ ಇರ್ತಿದ್ದ, ಈತ ನ್ಯಾಯಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಅಷ್ಟೇ ಅಲ್ಲ, ಯುಕ್ತ ಅನ್ನುವಂಥ ಅಧಿಕಾರಿಯನ್ನು ನೇಮಕ ಮಾಡ್ತಾ ಇದ್ರು. ಸ್ಪೆಷಲಿ ಈತನ ಕಾರ್ಯ ಮಾಹಿತಿಗಳನ್ನು ದಾಖಲಿಸುವುದಾಗಿತ್ತು. ಹಾಗಾಗಿ ಈತನಿಗೆ ಮಾಹಿತಿಗಳನ್ನು ದಾಖಲಿಸುವ ಅಧಿಕಾರಿ ಅಂತಲೇ ಕರೆಯಲಾಗುತ್ತೆ. ಈ ರೀತಿ ಮೌರ್ಯರ ಆಡಳಿತದಲ್ಲಿ ಸಾಕಷ್ಟು ಅಧಿಕಾರಿಗಳ ಹೆಸರು ಉಲ್ಲೇಖ ಆಗುತ್ತೆ. ಆದರೆ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಹುದ್ದೆಗಳ ಬಗ್ಗೆ ಅಥವಾ ಕೆಲವೊಬ್ಬ ಅಧಿಕಾರಿಗಳ ಬಗ್ಗೆ ಮಾತ್ರ ನಾನಿಲ್ಲಿ ಚರ್ಚೆ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಒನ್ ನಾವು ಮೌರ್ಯ ಸಾಮ್ರಾಜ್ಯದ ಮ್ಯಾಪ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಮೌರ್ಯರ ಸಾಮ್ರಾಜ್ಯ ಎಷ್ಟೊಂದು ವಿಸ್ತಾರವಾಗಿತ್ತು. ಸ್ಪೆಷಲಿ ಅಶೋಕನ ಕಾಲದ ಸಾಮ್ರಾಜ್ಯಕ್ಕೆ ರಿಲೇಟೆಡ್ ಆಗಿರುವಂಥ ಮ್ಯಾಪ್ ಇದಾಗಿದೆ. ಮತ್ತು ಮ್ಯಾಪಲ್ಲಿ ಮೌರ್ಯರ ಆಡಳಿತ ಅಥವಾ ಮೌರ್ಯ ಸಾಮ್ರಾಜ್ಯಕ್ಕೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ಪ್ರಮುಖ ಸ್ಥಳಗಳನ್ನು ಅಲ್ಲೆಲ್ಲ ಹೈಲೈಟ್ ಮಾಡ್ತಾ ಹೋಗಿದ್ದಾರೆ. ಸ್ಪೆಷಲಿ ತಕ್ಷಶಿಲೆ ಆಗಿರ್ಬೋದು, ಗಿರ್ನಾರ ಆಗಿರ್ಬೋದು, ತೋಸಾಲಿ ಆಗಿರ್ಬೋದು, ಪಾಟಲಿಪುತ್ರ, ಸುವರ್ಣಗಿರಿ, ಇವೆಲ್ಲವೂ ಕೂಡ ಮೌರ್ಯರ ಇತಿಹಾಸದಲ್ಲಿ ಬಂದಾಗ ಅತ್ಯಂತ ಪ್ರಮುಖ ಐತಿಹಾಸಿಕ ತಾಣಗಳಿಂದ ಗುರುತಿಸೋದು. ಇವಿಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಪ್ಲೇಸಸನ್ನು ಕೂಡ ಅಲ್ಲಿ ಗುರುತಿಸಿರೋದು ನಾವು ಕಾಣ್ತೇವೆ. ಕರ್ನಾಟಕದ ಮಟ್ಟಿಗೆ ಬಂದರೆ ಸುವರ್ಣಗಿರಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಸುವರ್ಣಗಿರಿ ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು 4 ಅಥವಾ ಆಮೇಲೆ ಅಶೋಕನ ಕಾಲದಲ್ಲಿ 5 ಪ್ರಾಂತ್ಯಗಳಂತೆ ಡಿವೈಡ್ ಮಾಡ್ಕೊಳ್ತಾರಲ್ಲ, ಆ 5 ಪ್ರಾಂತ್ಯಗಳಲ್ಲಿ ಒಂದಾಗಿರುವಂಥ ದಕ್ಷಿಣ ಪ್ರಾಂತ್ಯ ಅಥವಾ ದಕ್ಷಿಣ ಪಥ ಅಂತ ಗುರುತಿಸ್ತೇವಲ್ವ, ಆ ಪ್ರಾಂತ್ಯಕ್ಕೆ ರಾಜಧಾನಿಯಾಗಿದ್ದಂತಹ ಊರು. ಹಾಗಾದರೆ ಈ ಸುವರ್ಣಗಿರಿ ಅಂದರೆ ಯಾವುದು ಅಂತ ನಾವು ನೋಡ್ತಾ ಹೋದರೆ, ಇವತ್ತಿನ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಅನ್ನುವಂಥ ಸ್ಥಳ ಇದೆ ಅಲ್ವಾ, ಆ ಕನಕಗಿರಿಗೆ ಮುಂಚೆ ಸುವರ್ಣಗಿರಿ ಅಂತ ಕರೆಯಲಾಗ್ತಾ ಇತ್ತು. ಹಾಗಾಗಿ ಸುವರ್ಣಗಿರಿ ಮೌರ್ಯರ ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕರ್ನಾಟಕದ ಇತಿಹಾಸದಲ್ಲೂ ಕೂಡ ಅತ್ಯಂತ ಪ್ರಮುಖ ಐತಿಹಾಸಿಕ ಸ್ಥಳ ಅಂತ ಗುರುತಿಸೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿದೆ ಅಂತ ಇರೋದು. ಅತ್ಯಂತ ಫೇಮಸ್ ಆಗಿರುವಂಥ ಒಂದು ಸ್ಥಳ ಇದು ಸಾಂಚಿ ಅನ್ನೋದು ಐತಿಹಾಸಿಕ ಸ್ಥಳ. ಹಾಗಾಗಿ ಸಾಕಷ್ಟು ಬಾರಿ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ ಇದ್ರ ಬಗ್ಗೆ. ಆಪ್ಷನ್ಸ್ ನೋಡೋದಾದರೆ ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಬಿಹಾರ ಅಂತ 4 ಸ್ಥಳಗಳನ್ನು ಇಲ್ಲಿ ಆಯ್ಕೆಯಾಗಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಓಕೆ, ಏನಿದು ಸ್ತೂಪ ಅಂದರೆ ಮತ್ತು ಸಾಂಚಿ ಸ್ತೂಪದ ವಿಶೇಷತೆ ಏನು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ತೂಪ ಅಂದರೆ ಯಾವುದಕ್ಕೆ ಕರಿಬೇಕು ಅಥವಾ ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಆಲ್ರೆಡಿ ನಾವು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋದಲ್ಲಿ ಕೂಡ ಇದನ್ನು ಕ್ಲಿಯರ್ ಮಾಡಿದ್ದೇವೆ ನಾವು. ಓಕೆ, ಸ್ತೂಪ ಅಂದರೆ ಬುದ್ಧನ ಅವಶೇಷಗಳ ಮೇಲೆ ನಿರ್ಮಿಸಲಾದಂತಹ ಗುಮ್ಮಟಗಳು. ಅಂತಹ ಸ್ಮಾರಕಗಳಿಗೆ ನಾವು ಸ್ತೂಪ ಅಂತ ಕರೆಯೋದು. ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಅತ್ಯಂತ ಪವಿತ್ರವಾದಂತಹ ಸ್ಮಾರಕಗಳಂತ ಹೇಳೋದು. ಪರ್ಟಿಕ್ಯುಲರ್ ನಾವು ಸಾಂಚಿ ಸ್ತೂಪದ ಬಗ್ಗೆ ಬಂದರೆ, ಸಾಂಚಿ ಇರೋದು ಮಧ್ಯಪ್ರದೇಶ ರಾಜ್ಯದಲ್ಲಿ. ಅಶೋಕ ತನ್ನ ಕಾಲಾವಧಿಯಲ್ಲಿ ಸುಮಾರು ಸ್ತೂಪಗಳನ್ನು ನಿರ್ಮಿಸಿದ್ನು ಅಂತ ಇತಿಹಾಸದಿಂದ ತಿಳಿದು ಬರುತ್ತೆ. ಆದರೆ ಅವೆಲ್ಲವೂ ಕೂಡ ಅಳಿದು ಹೋಗಿದ್ದಾವೆ ಇವತ್ತು ಕಾಲ ಕಳೆದಂತೆ. ಸಾಕಷ್ಟು ವರ್ಷಗಳ ಹಿಂದೆ ರಚನೆ ಆಗಿರುವಂಥ ಸ್ಮಾರಕಗಳು. ಓಕೆ, ಇಲ್ಲಿವರೆಗೂ ಉಳಿದಿರುವಂತಹ ಏಕೈಕ ಅತ್ಯಂತ ಪ್ರಸಿದ್ಧವಾದಂಥ ಪ್ರಮುಖವಾದಂಥ ಸ್ತೂಪ ಅಂದರೆ ಅದು ಸಾಂಚಿ ಸ್ತೂಪ.
ಹಾಗಾಗಿ ಸಾಂಚಿ ಸ್ತೂಪ ಮೌರ್ಯರ ಇತಿಹಾಸ ಅಥವಾ ಬೌದ್ಧ ಧರ್ಮದ ಇತಿಹಾಸ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಒಂದು ಸ್ಮಾರಕ ಅಂತ ಗುರುತಿಸೋದು. ಅಷ್ಟೇ ಅಲ್ಲ, ಇತ್ತೀಚೆಗೆ RBI ಬಿಡುಗಡೆ ಮಾಡಿರುವಂತಹ 200 ರೂಪಾಯಿ ನೋಟೇನಿದೆ ಅಲ್ವಾ, ಆ 200 ರೂಪಾಯಿ ನೋಟಿನ ಮೇಲೆಯೂ ಕೂಡ ನಾವು ಸಾಂಚಿ ಸ್ತೂಪದ ಚಿತ್ರ ಇರೋದನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇನ್ನು ಎಡಿಷನಲ್ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಮೌರ್ಯರ ಕೊನೆಯ ಅರಸ ಯಾರು ಅನ್ನೋದು ನಿಮಗೆ ಗೊತ್ತಿರಬೇಕು. ಬೃಹದ್ರಥ ಮೌರ್ಯರ ಕೊನೆಯ ಅರಸನಾಗಿದ್ದ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಕರೂಪದ ಆಡಳಿತ ಪದ್ಧತಿ ಜಾರಿಗೆ ತಂದಂಥ ಕೀರ್ತಿ ಮೌರ್ಯರಿಗೆ ಸಲ್ಲುತ್ತೆ, ಅಥವಾ ಭಾರತದ ಮೊಟ್ಟ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಅಂತ ಗುರುತಿಸೋದು. ಹಾಗಾಗಿಯೇ VA ಸ್ಮಿತ್ ಒಂದು ವ್ಯಾಖ್ಯಾನವನ್ನೇ ನೀಡಿದ್ದಾರೆ. ಮೌರ್ಯರ ಕಾಲ ಭಾರತದ ಇತಿಹಾಸಕಾರರನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಪರ್ವಕಾಲ ಅಂತ ಕರೆದಿದ್ದಾರೆ. ಓಕೆ, ಅಶೋಕ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನುವಂಥ ಅಧಿಕಾರಿಯನ್ನೇ ನೇಮಕ ಮಾಡಿದ್ದು ಅಂತ ಇತಿಹಾಸದಿಂದ ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಭಾರತದ ಮೊದಲ ಅತಿ ದೊಡ್ಡ ಸಾಮ್ರಾಜ್ಯ ಅಂತ ಮೌರ್ಯ ಸಾಮ್ರಾಜ್ಯಕ್ಕೆ ಗುರುತಿಸಲಾಗುತ್ತೆ. ಓಕೆ, ಇವಿಷ್ಟು ವಿಚಾರಗಳು ಮೌರ್ಯ ಸಾಮ್ರಾಜ್ಯಕ್ಕೆ ರಿಲೇಟೆಡ್ ಆಗಿರೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.